ओम शांति शांति। ओम शांति शांति। अंतर मन में ज्योति जगा लो, होगा दूर अंधेरा। शिव का कर लो ध्यान, आ रहा पावन पुण्य सवेरा।
पंछी उड़ जाए, तेरी मीठी यादों में मन पंछी उड़ जाए, तेरी मीठी यादों में मन पंछी उड़ जाए, नीले अंबर के ऊपर तारों की छाँव में, नीले अंबर के ऊपर तारों की छाँव में, कहीं दूर खो जाए, खो जाए, खो जाए। जब से तुम्हें पाया है ये दुनिया पराई लगे, मेरी दुनिया सिमट कर के बाबा तुझ में समाई लगे। जब से तुम्हें पाया है ये दुनिया पराई लगे, मेरी दुनिया सिमट कर के बाबा तुझ में समाई लगे, तेरी मीठी यादों में मन पंछी उड़ जाए, नीले अंबर के ऊपर तारों की छाँव में, कहीं दूर खो जाए, खो जाए, खो जाए। ಓಂ ಶಾಂತಿ. ಬಾಬಾ ಇವತ್ತು ಯಾವ ಮಾತಲ್ಲಿ ಮಕ್ಕಳು ಕೆಲವು ಸಾರಿ ಕನ್ಫ್ಯೂಸ್ ಆಗಿಬಿಡ್ತಾರೆ ಅಂತ. ಕನ್ಫ್ಯೂಸಿಂಗ್ ಯಾವ ಮಾತಿದೆ ಹೇಳಿ ಜ್ಞಾನದಲ್ಲಿ? ಕೆಲವರಿಗೆ, ಎಲ್ಲರಿಗಿಲ್ಲ, ಕೆಲವರಿಗೆ. ಬಾಬಾ ಹೇಳ್ತಿದ್ದಾರೆ ಡ್ರಾಮಾದ ಬಗ್ಗೆ ಅನೇಕರಿಗೆ ಕನ್ಫ್ಯೂಷನ್ ಇದೆ. ಸೊ ಕನ್ಫ್ಯೂಷನ್ ಏನಿದೆ, ಯಾಕೆ ಕನ್ಫ್ಯೂಷನ್ ಇದೆ? ಡ್ರಾಮಾ ಮಾಡಲ್ಪಟ್ಟಂತಹ ನಾಟಕ, ಇದರಲ್ಲಿ ನಾವು ಏನು ಯೋಚನೆ ಮಾಡೋಂಗಿಲ್ಲ. ಏನು ಮಾಡಲ್ಪಟ್ಟಿದೆ ಆಗ ಹೋಗಿದೆ ಅನೇಕ ಬಾರಿ, ಅದೇ ರಿಪೀಟ್ ಆಗೋದು, ಬೇರೆ ಏನು ಬರೋಕ್ಕೆ ಸಾಧ್ಯ ಇಲ್ಲ. ಕೆಲವರಿಗೆ ನಾವೊಂದು 84 ಜನ್ಮನೋ ಇಲ್ವೋ, ನಾನೀಗ ಶರೀರ ಬಿಟ್ಟರೆ ಇನ್ನೊಂದು ತೊಗೊಂಡ್ರೆ ಅದು 84 ಜನ್ಮ ಆಗಲಿಲ್ವಲ್ಲ, ಯಾಕಂಗೆ, ಏನಕ್ಕೆ ಹಂಗೆ, ಇದೆಲ್ಲ ಯೋಚನೆಗಳು ನಡೀತದಲ್ಲ. ಸೊ ಬಾಬಾ ಹೇಳೋದು, ಈ ಯೋಚನೆಗಳು ಯಾಕೆ ಬರಬೇಕು? ಬರೋಂಗಿಲ್ಲಲ್ಲ. ಡ್ರಾಮಾ ಏನಿದೆಯೋ ಅದು ನಡೀತದೆ. ಹಿಂದಿನ ಜನ್ಮಗಳ ಕನೆಕ್ಷನ್ ಏನು ಅದೂ ನಮಗೇನು ಗೊತ್ತಿಲ್ಲಲ್ಲ. ಯಾವ್ಯಾವ ಅದು 84 ಎಕ್ಸ್ಟೆನ್ಷನ್ ಆಫ್ 84 ಬರ್ತ್ ಅಷ್ಟೇ, 85th ಬರ್ತೇನಲ್ಲ, ಇದು ನಮಗೆ ಅರ್ಥ ಆಗಬೇಕಷ್ಟೆ. ಇದರಲ್ಲಿ ಜಾಸ್ತಿ ಪ್ರಶ್ನೆಗಳು, ಜಾಸ್ತಿ ಕನ್ಫ್ಯೂಷನ್ ಇದರಲ್ಲಿ ಹೋಗ್ಬಾರ್ದು. ಈಗೇನು ನಾನು ಸಂಪನ್ನ ದೇವತೆ ಆಗೋದು ಅದು ಪುರುಷಾರ್ಥ ಮಾಡಿ ಅಂತಾರೆ ಬಾಬು.
हर कदम में जो पुरुषार्थ करना है श्रीमद प्रमाण वो करते जाना है. 84 83 85 ಇದೆಲ್ಲ ಏನಕ್ಕೆ ಬೇಕೋ ಕನ್ಫ್ಯೂಷನ್. मीठे बच्चे पुण्य आत्मा बनना है तो एक बाप को याद करो, ಯಾದ್ ಸಹಿ ಖಾದ್ ನಿಕ್ಲೆಂಗಿ. ಎಷ್ಟು ನೆನಪು ಮಾಡ್ತೀರಾ ಅದರಲ್ಲೇನೆ ನಿಮ್ಮದು ಖಾದ್. ಎಂಥದ್ದು ಆತ್ಮದಲ್ಲಿ ಏನೆಲ್ಲ ಕಸ ಇದೆ, ತುಕ್ಕಿದೆ, ಅದು ಸಮಾಪ್ತಿ ಆಗುತ್ತೆ. ಫಿರ್ ಆತ್ಮ ಪಾವನ್ ಬನೆಂಗಿ. ಎಲ್ಲ ಇರೋ ಕಲ್ಮಶ ಹೋಗ್ಬಿಟ್ರೆ ಆತ್ಮ ಪಾವನ ಆಗ್ಬಿಡುತ್ತೆ. ಮೂಲ ಪುಣ್ಯ ಯಾವುದು? ಬಾಪ್ ಕೋ ಯಾದ್ ಕರ್ನ ಅವ್ರ ಕರಾನ. ತಂದೆಯನ್ನ ನೆನಪು ಮಾಡೋದೇನಿದೆ, ಮಾಡಿಸೋದೇನಿದೆ, ಇದು ಮೂಲ ಮಾತು. ಕೌನ್ಸಿ ಸ್ಮೃತಿ ರಹೆ ತೋ ಕಬಿ ಬಿ ಕಿಸಿ ಬಾತ್ ಮೇ ಮೂಂಜ್ ನಹಿ ಸಕ್ತೆ. ಯಾವ ಸ್ಮೃತಿ ಇದ್ದಾಗ ಎಂದೂ ಯಾವ ಮಾತಲ್ಲಿ ಕನ್ಫ್ಯೂಸ್ ಆಗೋಕ್ ಸಾಧ್ಯ ಇಲ್ಲ. ಡ್ರಾಮಾ ಕಿ बनी बनाई बन रही, अब कुछ बननी नाही, ये अनादि ड्रामा चलता ही रहता है. इसमें किसी बात में मूंझने की दरकार नहीं. कई बच्चे कहते हैं पता नहीं ये हमारा अंतिम 84वां जन्म है या नहीं, मूंझ जाते. बाबा कहते मूंझो नहीं, मनुष्य से देवता बनने का पुरुषार्थ करो. क्या करो? मनुष्य से देवता बनने का पुरुषार्थ करो. ಡ್ರಾಮಾದ ಮೇಲೆ ಕನ್ಫ್ಯೂಷನ್ ಇರಬಾರ್ದು. ಯಾಕೆಂದ್ರೆ ಡ್ರಾಮಾದಲ್ಲಿ ತುಂಬಾ ಮಾತುಗಳ ರಿಯಲೈಸೇಷನ್ ಇದೆ. ಒಂದು, ಎಲ್ಲ ಆತ್ಮಗಳ ಪಾರ್ಟ್ ನಿಗದಿತವಾಗಿದೆ. ಮಾಡಲ್ಪಟ್ಟಂತಹ ನಾಟಕ ಯಾವುದು ರಿಪೀಟ್ ಆಗ್ತಿದೆ, ರಿಪಿಟೇಷನ್ ಹೆಂಗ್ ಉಪಯೋಗಿಸ್ಬೇಕು, ಆಗೋಗಿದ್ದಕ್ಕೆ ರಿಪಿಟೇಷನ್. ನೆಕ್ಸ್ಟ್ ನಾನು ಈ ಸೆಕೆಂಡಿಂದ ಏನು ಮಾಡಬೇಕು ಅದು ನನ್ನ ಕೈಯಲ್ಲಿದೆ, ಇದು ಎಚ್ಚರ ಇರಬೇಕು, ಉಲ್ಟಾ ಮಾಡಂಗಿಲ್ಲ. ಸೊ ಡ್ರಾಮಾದಲ್ಲಿ ಕರ್ಮ ಫಿಲಾಸಫಿ ಏನಿದೆ, ನಮ್ಮ ಜನ್ಮಗಳ ಕ್ವಾಲಿಟಿ ಗುಣಮಟ್ಟ ಏನಿದೆ, ಅದು ಕರ್ಮ ಅಕರ್ಮ ವಿಕರ್ಮಗಳ ಗೂಹ್ಯಗತಿಯನ್ನು ತಿಳ್ಕೊಳ್ಳದೆ ಪರಿವರ್ತನೆ ಆಗೋಕ್ಕಾಗಲ್ಲ. ಇದು ಅರ್ಥ ಆಗ್ಬೇಕು. ಡ್ರಾಮಾ ಈಗೇನ್ ನಡೀತಿದೆ, ವರ್ತಮಾನದ ಡ್ರಾಮಾ, ಇದರ ವಿಶೇಷತೆ ಟೈಮ್ ವ್ಯಾಲ್ಯೂ. ಡ್ರಾಮಾ ಮೀನ್ಸ್ ಟೈಮ್. ಅದಕ್ಕೆ ಹೇಳ್ತಿದ್ದಾರೆ, ಕೆಲವ್ರು ಹೇಳ್ತಾರೆ 84वें जन्म है या नहीं मूंझ जाते हैं. बाबा कहते मूंझो नहीं, मनुष्य से देवता बनने का पुरुषार्थ करो. ಕೆಲವರು ನನಗೆ 84 ಜನ್ಮನೋ ಏನೋ, ಇದು ಅಂತಿಮ ಜನ್ಮನೋ ಏನೋ, ಆಮೇಲೆ ಏನಾಗುತ್ತೋ, ಇದೆಲ್ಲ ಏನಕ್ಕೆ? ಬಾಬಾ ಹೇಳೋದು ಕನ್ಫ್ಯೂಸೇ ಆಗಬೇಡಿ, ಮನುಷ್ಯರಿಂದ ದೇವತೆ ಆಗೋ ಪುರುಷಾರ್ಥ ಮಾಡಿ. ಮಕ್ಕಳೇ, ಇದ್ರಲ್ಲಿ ಕನ್ಫ್ಯೂಷನ್ ಏನಿದೆ? ಲಕ್ಷ್ಯದ ಪರಿಪಕ್ವತೆ ಇರಬೇಕು. ಬಾಬೂರ ಹತ್ರ ಬಂದ ನಂತರ ನಾನು ಏನು ಮಾಡ್ಬೇಕು, ಏನು ಮಾಡಕೂಡ್ದು, ನಾನು ಇಲ್ಲಿ ಏನು ಆಗಬೇಕು, ಯಾವ ಕಾರಣಕ್ಕೆ ಇಲ್ಲಿ ಬಂದಿದ್ದೀನಿ, ಇದು ತುಂಬ ಯಾರು ಕ್ಲಿಯರ್ ಡಿಸಿಷನ್ ತಗೋತಾರೆ ಅವ್ರು ಯಾವುದೇ ಕಾರಣಕ್ಕೆ ಹೆಚ್ಚು ಕಡಿಮೆ ಆಗೋಕ್ ಸಾಧ್ಯ ಇಲ್ಲ. ಇದು ನಡೀತಾ ನಡೀತಾ ಚಲ್ತೆ ಚಲ್ತೆ ಯಾಕೆ ಹೆಚ್ಚು ಕಡಿಮೆ ಆಗೋದು ಹೇಳಿ? ಅವ್ರಿಗೊಂದು ದಿಕ್ಕಿಲ್ಲ, ದಶೆ ಇಲ್ಲ, ಲಕ್ಷ್ಯ ಸರಿ ಇಲ್ಲ. ಯಾವ ಕಾರಣ ಇಷ್ಟೆಲ್ಲ ಶ್ರೇಷ್ಠ ಪ್ರಾಪ್ತಿಗಳಿದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಡು ಬಿಡ್ತಾರೆ. ಡ್ರಾಮಾನ ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಂಡ್ರೆ ತುಂಬ ಮುಂದೆ ಹೋಗ್ಬೋದು ಪುರುಷಾರ್ಥದಲ್ಲಿ. ओम शांति. बच्चों को ओम शांति के अर्थ का तो पता है कि मैं आत्मा हूँ और मुझ आत्मा का स्वधर्म है शांति में. आत्मा शांत स्वरूप शांति धाम की रहने वाली हूँ. ये लेसन पक्का करते जाओ. ये कौन समझाते हैं? शिव बाबा. याद भी करना है शिव बाबा को. ಮಕ್ಕಳಿಗೆ ಓಂ ಶಾಂತಿಯ ಅರ್ಥ ಹೇಳಿದ್ದೀನಿ. ನಾನು ಆತ್ಮ, ನನ್ನ ಸ್ವಧರ್ಮ ಶಾಂತಿ. ಓಂ ಅಹಂ ಪ್ಲಸ್ ಮಮ್ ಅಂದರೆ ನಾನು ಆತ್ಮ, ನಂದು ಈ ಶರೀರದಲ್ಲಿದ್ದೀನಿ, ನಾನು ಶಾಂತ ಸ್ವರೂಪ. ನಾನು ಆತ್ಮ ಶಾಂತ ಸ್ವರೂಪ ಶಾಂತಿಧಾಮದ ನಿವಾಸಿಯಾಗಿದ್ದೀನಿ. ಈ ಲೆಸನ್ ಪಕ್ಕಾ ಮಾಡ್ಕೊಳ್ಳಿ. ಇದನ್ನು ಯಾರು ತಿಳಿಸ್ತಿರೋದು? ಶಿವ ಬಾಬಾ ತಿಳಿಸ್ತಿದ್ದಾರೆ.
ನೋಡಿ ಎಷ್ಟು ಚೆನ್ನಾಗಿ ಓಂ ಶಾಂತಿ 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 3 ಸಾರಿ ಹೇಳೋದ್ರಲ್ಲಿ ಎಷ್ಟು ದೊಡ್ಡ ಗಂಭೀರವಾದ ಅರ್ಥ ಇದೆ. ನಾನು ಆತ್ಮ, ನನ್ನ ಸ್ವಧರ್ಮ ಶಾಂತಿ, ನನ್ನ ಶಾಂತಿ ಧಾಮದಲ್ಲಿರೋ ಆತ್ಮ, ಶಾಂತಿ ಸಾಗರನ ಮಗು ನನ್ನ ಆತ್ಮ ಅಲ್ವಾ. ಅಷ್ಟು ಪಕ್ಕ ಆದ್ರೂ ಎಷ್ಟೋ ಶಿವಬಾಬಾ ನೆನಪು ಬರುತ್ತೆ. याद भी करना है शिव बाबा को, उनको अपना रथ नहीं है इसलिए उनको बेल दे दिया है, मंदिर में भी बेल रख दिया है, इसको कहा जाता है पूरा अज्ञान। बाप समझाते हैं बच्चों को अथवा रूहों को, यह है रूहों का बाप शिव, इनका नाम तो बहुत है परंतु बहुत नाम से मूंझ पड़े हैं, वास्तव में बाबा का नाम क्या है? ಶಿವ್ ಹೇ. ಇನ್ಕಾ ನಾಮ್ ಸಿರ್ಫ್ ಶಿವ್ ಹೇ. ಶಿವ ಬಾಬಾ ಅವರು ಒಬ್ಬರನ್ನ ನೆನಪು ಮಾಡಬೇಕು, ಬಟ್ ಅವರು ನಿರಾಕಾರನಾಗಿರೋ ಕಾರಣ ಅವರಿಗೆ ರಥನ ನಂದಿ ಕೊಟ್ಬಿಟ್ರು. ಟೆಂಪಲ್ ಅಲ್ಲಿ ನಂದಿ ಇಡ್ತಿದ್ದಾರೆ. ಭಗವಂತ ಪ್ರಾಣಿಯಲ್ಲಿ ಬಂದು ಏನಾದ್ರು ಮಾತಾಡಕ್ಕಾಗತ್ತಾ? ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಇದು ಘೋರ ಅಜ್ಞಾನ. ನಾನು ಹೆಂಗ್ ಬರ್ತೀನಿ ಅನ್ನೋದೇ ಗೊತ್ತಿಲ್ಲ. ನಾನು ಬಂದು ಮಕ್ಕಳಿಗೆ ಅರ್ಥಾತ್ ಆತ್ಮಗಳಿಗೆ ತಿಳಿಸ್ತೀನಿ. ಆತ್ಮಗಳ ತಂದೆ ನಾನು. ನನ್ನ ಹೆಸರು ಶಿವ. ಸಾವಿರಾರು ಹೆಸರುಗಳು ಇಟ್ಬಿಟ್ರು ಶಿವನಿಗೆ, ಏನೇನೋ ಹೇಳ್ತಾರೆ, ಬಟ್ ನಂದು ವಾಸ್ತವಿಕ ಹೆಸರು ಶಿವ. शिव जयंती भी भारत में मनाई जाती है, वो निराकार बाबा है, आकर पतितों को पावन बनाते हैं। कोई ने भगीरथ, कोई ने नंदीगण कह दिया है, बाप ही बताते कि मैं कौन से भाग्यशाली रथ में आता हूँ. ಇದು ಈ ವಂಡರ್ಫುಲ್ ಮಾತು. ಶಿವ ಜಯಂತಿ ಆಚರಣೆ ಮಾಡ್ತಾರೆ. ಶಿವ ಅಂತ ಅಂದಾಗ ಮೇನ್ ಹೆಸರು ಅದೇ ಅರ್ಥ ಆಗ್ಬೇಕಲ್ವಾ. ನಿರಾಕಾರ ತಂದೆ ಯಾರು ಬಂದು ನಮ್ಮ ಆತ್ಮಗಳನ್ನ ಪತಿತರಿಂದ ಪಾವನ ಮಾಡ್ತಾರೆ. ಇಷ್ಟೆಲ್ಲ ದೊಡ್ಡ ಕರ್ತವ್ಯ ಮಾಡಿದ್ರೆ ಅದಕ್ಕೆ ತಾನೇ ಶಿವ ಜಯಂತಿ. ಕೆಲವರು ಭಗೀರಥ, ಕೆಲವರು ನಂದಿಗಣ ಅಂತ ಹೇಳ್ತಾರೆ. ತಂದೆ ಹೇಳೋದು, ನಾನು ಯಾವ ಭಾಗ್ಯಶಾಲಿ ರಥದಲ್ಲಿ ಬರ್ತೀನಿ. ಮೈ ಬ್ರಹ್ಮಕ್ಕೆ ತನ್ಮೇ ಪ್ರವೇಶ ಕರ್ತಾ ಹೂಂ. ಬ್ರಹ್ಮನ ಶರೀರದಲ್ಲೇನೆ ಪ್ರವೇಶ ಮಾಡೋದು ಅಂದಾಗ ಕೂತ್ಕೊಂಡಲ್ಲಿ ನಂದಿನ ತೋರಿಸ್ಬಿಟ್ರು. ಬ್ರಹ್ಮ ದ್ವಾರ ಭಾರತ್ ಕೋ ಸ್ವರ್ಗ ಬನಾತಾ ಹೂಂ, ತುಮ್ ಸಬ್ ಭಾರತ್ವಾಸಿ ಜಾನ್ತೆ. ಬ್ರಹ್ಮನ ಮುಖಾಂತರನೇ ನೀವೆಲ್ಲ ಭಾರತವಾಸಿ ಮಕ್ಕಳಿಗೆ ಏನು ಸ್ವರ್ಗ ಮಾಡಿ ಕೊಡ್ತೀನಿ ಅಂತ ಹೇಳೋದು. ಇದೆಲ್ಲ ನಮಗೆ ಚೆನ್ನಾಗಿ ಅರ್ಥ ಆಗಬೇಕು. ಹೆವೆನ್ಲಿ ಗಾಡ್ ಫಾದರ್ ಅಂದ್ರೆ ಅವ್ರು ಬಂದ್ರೆ ಹೆವೆನ್ನ ತಾನೇ ರಚನೆ ಮಾಡ್ತಾರೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ತುಮ್ ಸಬ್ ಭಾರತವಾಸಿ ಜಾನ್ತೆ ಹೋನಾ ಕಿ ಲಕ್ಷ್ಮೀ ನಾರಾಯಣ್ ಕಾ ರಾಜ್ಯ ಥಾ, ತುಮ್ ಸಬ್ ಭಾರತವಾಸಿ ಬಚ್ಚೆ आदि सनातन देवी देवता धर्म वाले थे, स्वर्गवासी थे। 5000 वर्ष पहले जब मैं आया था, सभी को सतो प्रधान स्वर्ग का मालिक बनाया था. ಎಲ್ಲ ನೆನಪು ತರಿಸ್ತಿದ್ದಾರೆ ಡ್ರಾಮಾನ. ಮಕ್ಕಳೇ, ನೀವು ಭಾರತವಾಸಿ ಮಕ್ಕಳು, ಆದಿ ಸನಾತನ ದೇವಿ ದೇವತಾ ಧರ್ಮದವರು. ಮೂಲತಃ ನೀವು ಸ್ವರ್ಗದ ಮಾಲೀಕರಾಗಿದ್ರಿ. ನಾನು ಹಿಂದೆ ಇದೇ 5000 ವರ್ಷಗಳ ಹಿಂದೆನೂ ಬಂದು ಸತೋ ಪ್ರಧಾನ ವಿಶ್ವದ ಮಾಲೀಕರನ್ನು ಮಾಡಿದ್ದೆ. ಇದೆಲ್ಲ ಕ್ಲಿಯರ್ ಆಗಿ ಹೇಳ್ತಿದ್ದಾರೆ ಬಾಬಾ, ನೆನಪು ತರಿಸ್ತಿದ್ದಾರೆ. फिर पुनर्जन्म जरूर लेना पड़े, बाप कितना सीधा बताते. ಪುನರ್ಜನ್ಮ ನೀವು ತಗೊಳ್ಳೇಬೇಕು. ನಾನು ಎಲ್ಲ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಅಬ್ ಜಯಂತಿ ಮನಾತೆ ಶಿವ ಜಯಂತಿ ಮನಾತೆ. ಎಷ್ಟನೇ ದಿವಸ ಶಿವ ಜಯಂತಿ? 85ನೇ ಶಿವ ಜಯಂತಿ, ರೈಟ್. बाबा की पधरामणी हुए अभी कितना 85 वर्ष हुए. फिर साथ साथ ब्रह्मा विष्णु शंकर की भी पधरामणी है. त्रिमूर्ति ब्रह्मा की जयंती कोई दिखाते नहीं है. दिखाना जरूरी है क्योंकि बाबा कहते हैं मैं ब्रह्मा द्वारा स्थापना फिर से करता हूँ, ब्राह्मण बनाता जाता हूँ. मैं ब्रह्मा और ब्राह्मण वंशियों का भी जन्म हुआ. ब्रह्मा शिव बाबा केಳಗ್ ಬಂದ್ರೆ ब्रह्मा और ब्राह्मण वंशियों का भी जन्म. फिर दिखाता हूँ कि तुम 100 विष्णुपुरी के मालिक बनेंगे. बाप की याद से ही तुम्हारी खाद निकलेंगी.
ಹೆಂಗೆ ನಾನು ತ್ರಿಮೂರ್ತಿ ಶಿವ, ತ್ರಿಮೂರ್ತಿಗಳಿಂದ ಮಾಡಿಸ್ತೀನಿ. ತ್ರಿಮೂರ್ತಿ ಬ್ರಹ್ಮನೂ ಹೌದು. ಯಾಕೆ? ಬ್ರಹ್ಮಾಸೋ ವಿಷ್ಣು, ಬ್ರಹ್ಮಾಸೋ ಏನು ತಪಸ್ವಿ ಶಂಕರನ್ ಥರ ಸಂಪೂರ್ಣನಾಗ್ತಕ್ಕಂಥ ಕಾರ್ಯನು ಬಾಬಾನೇ ಮಾಡಿರೋದು. ಬಟ್ ಇದು ಹೊಸಬರಿಗೆ ಹೇಳಕ್ಕಾಗಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ತ್ರಿಮೂರ್ತಿ ಬ್ರಹ್ಮ ಕಿ ಜಯಂತಿ ದಿಕಾಯ ನೈ ದಿಕಾನ ಜರೂರಿ ಅಂತ ಹೇಳ್ತಿದ್ದಾರೆ ಬಾಬಾ. ಅರ್ಥ ಆಗಲ್ಲ ಮನುಷ್ಯರಿಗೆ. ಯಾಕೆಂದ್ರೆ ನಾನು ಬ್ರಹ್ಮನ ಹತ್ರ ಸ್ಥಾಪನೆ ಮಾಡ್ತೀನಿ, ಬ್ರಾಹ್ಮಣರನ್ನ ಜನ್ಮ ಕೊಡ್ತೀನಿ ಅಂತಂದ್ರೆ ಬ್ರಾಹ್ಮಣರು ಆಗ್ತಾ ಹೋಗ್ತಾರೆ, ವೃದ್ಧಿ ಆಗ್ತಾ ಹೋಗುತ್ತಲ್ಲ ಈ ವೃಕ್ಷ. ಯಾಕೆಂದ್ರೆ ಬಾಬಾ ಸ್ಯಾಂಪ್ಲಿಂಗ್ ಸಸಿ ಹಾಕ್ತಿದ್ದಾರೆ ಹೊಸದಕ್ಕೆ. ಆಮೇಲೆ ಬ್ರಹ್ಮನೇ ವಿಷ್ಣು ಆಗಿ ಅಲ್ಲಿ ಪಾಲನೆ ಮಾಡ್ತಾರೆ. ಬ್ರಹ್ಮನಿಗೆ ಬಾಬಾ ತೋರಿಸ್ತಾರಲ್ಲ, ನೀವೇ ವಿಷ್ಣುಪುರಿಯ ಮಾಲೀಕನಾಗಿದ್ರಿ ಅಂತ. ಈಗ ತಂದೆಯನ್ನು ಎಷ್ಟು ನೆನಪು ಮಾಡ್ತಿರೋ, ಜ್ಞಾನ ಸರಿಯಾಗಿ ತಿಳ್ಕೊಂಡು ಅಷ್ಟು ಆತ್ಮದಲ್ಲಿರೋ ಕಲ್ಮಶ ಏನಿದೆ, ತುಕ್ಕ ಏನಿದೆ, ಸಮಾಪ್ತಿ ಆಗತ್ತೆ. तो बल भारत का प्राचीन योग मशहूर है, परंतु ये किसने सिखाया था वो कोई नहीं जानते. खुद कहते हैं, बच्चे तुम अपने बाप को याद करो, वर्षा तुमको मेरे से मिलता है, मैं तुम्हारा बाप हूँ, मैं कलप कलप आता हूँ. डायरेक्ट नोड़ी महावाक्य, कलप कलप आता हूँ, आकर तुमको मनुष्य से देवता बनाता हूँ, क्योंकि तुम देवी देवता थे, फिर 84 जन्म लेते लेते आकर पतित बने हो. रावण की मत पर चल रहे हो, ईश्वरीय मत से तुम स्वर्ग के मालिक बनते हो. क्लियर डायरेक्शन. ನಾನು ಹೆಂಗ್ ಬಂದಿದ್ದೀನಿ, ನಾನೇನು ಕೊಡ್ತೀನಿ ಆಸ್ತಿಯನ್ನ, ಅದಕ್ಕೆ ನೀವು ತಂದೆಯ ಮತದ ಅನುಸಾರ ನಡಿಬೇಕು. ತಂದೆ ಹೇಳೋದು, ನೀವು ಮಕ್ಕಳು ವಿಷ್ಣುಪುರಿಯ ಮಾಲೀಕರಾಗಿದ್ರಲ್ಲ, ಹೆಂಗಾದ್ರೆ ಈ ಭಾರತದ ಪ್ರಾಚೀನ ರಾಜಯೋಗ ಫೇಮಸ್ಸು, ಯಾವುದನ್ನು ಬಂದು ಕಲಿಸಿದ್ದೆ ಇದು ಯಾರಿಗ್ ಗೊತ್ತಿಲ್ಲ. ಖುದ್ದು ಹೇಳ್ತಾರೆ, ಮಕ್ಕಳೇ, ಹೇ ಮಕ್ಕಳೇ, ನಾನೊಬ್ಬನನ್ನ ನೆನಪು ಮಾಡಿ, ನನ್ನಿಂದನೇ ಆಸ್ತಿ ಸಿಗೋದು, ನಾನೇ ತಂದೆ, ನೀವು ಆತ್ಮಗಳ ತಂದೆಯಾಗಿದ್ದೀನಿ. ಇದು ಯಾರು ಹೇಳಕ್ಕಾಗಲ್ಲ. ನಾನು ಕಲ್ಪ ಕಲ್ಪ ಬರ್ತೀನಿ, ಮನುಷ್ಯರಿಂದ ದೇವತೆ ಮಾಡಿ ಹೋಗ್ತೀನಿ. ನೀವು ಹಿಂದೆ ದೇವಿ ದೇವತೆಗಳಾಗಿದ್ರಿ, 84 ಜನ್ಮಗಳನ್ನು ತಗೊಳ್ತಾ ತಗೊಳ್ತಾ ಕೆಳಗೆ ಬಂದ್ರಿ. ಎಲ್ಲ ನೆನಪು ಬರ್ತಿದ್ಯಾ? ಏನಂತೀರಾ ಮನೆಯಲ್ಲಿರೋರೆಲ್ಲ? ಬಿಲ್ಕುಲ್ ಬಾಬೂರ್ ನೆನ್ನೆ ಇವತ್ತು ಅನ್ನೋ ತರ ನೆನಪು ಬರಬೇಕು. ನೆನ್ನೆ ಇನ್ನ ಬಾಬಾ ಏನ್ ಮಾಡಿದ್ರು? ಬಂದು ನಮಗೆಲ್ಲ ಸ್ವರ್ಗದ ಆಸ್ತಿ ಕೊಟ್ಟು, ಸತೋಪ್ರಧಾನರನ್ನು ಮಾಡಿ ಆಸ್ತಿ ಕೊಟ್ಟು ಹೋಗಿದ್ರು. ಈಗ ತಿರ್ಗಾ ಬಂದಿದ್ದಾರೆ, ಕೊಡ್ತಿದ್ದಾರೆ. ಸೊ ಇದು ನಡೀತಾನೆ ಇರುತ್ತೆ, ಇದು ಅರ್ಥ ಆಗ್ಬೇಕು. ನೀವು 84 ಜನ್ಮ ತಗೊಂಡ್ ಪತಿತರು ಯಾಕಾದ್ರಿಂದ್ರೆ ರಾವಣನ ಮತದ ಮೇಲೆ ನಡೆದ್ರಿ, ಈಗ ಈಶ್ವರನ ಮತದ ಮೇಲೆ ನಡೆದು ಸ್ವರ್ಗದ ಮಾಲೀಕರಾಗ್ರಿ, ಅರ್ಥಾತ್ ಪರಿಪೂರ್ಣ ದೇವತಾ ಆತ್ಮನಾಗ್ರಿ ಅಂತ. बाप कहते हैं, मैं कल्प पहले भी आया था, जो कुछ पास होता वो कल्प कल्प होता ही रहेगा. बाप फिर भी आकर इनमें प्रवेश करेंगे, इस दादा को छुड़ाएंगे, फिर इन सब की परवरिश कराएंगे. तुम जानते हो कि हम ही सतयुग में थे. हम भारतवासियों को ही 84 जन्म लेना पड़े. पक्का ना? ಭಾರತವಾಸಿಗಳಲ್ಲಿನೂ ಎಲ್ರೂ ಅಲ್ಲ, ಯಾರ ಆದಿಯಲ್ಲಿ ಬರ್ತಾರೆ, 33 ಕೋಟಿ ದೇವತೆಗಳೆಲ್ರೂ ತಗೊಳಲ್ಲ ಅಷ್ಟು ಜನ್ಮ. ಆದಿಯಲ್ಲಿ ಯಾರು ಬರ್ತಾರೆ, ಎಸ್ಪೆಷಲಿ 9 lakhs ಕೃಷ್ಣನ ಆತ್ಮನ ಜೊತೆ, ಅವ್ರದ್ದು ದಿನಗಳು ತಿಂಗಳುಗಳೆಲ್ಲ ವ್ಯತ್ಯಾಸ ಆಗುತ್ತೆ. ಬಟ್ ಸ್ಟಿಲ್ 84 ಜನ್ಮಗಳನ್ನು ನೀವೇ ತಗೊಳ್ಳೋದು ಅಂತ ಹೇಳೋದು. ಅಂದ್ರೆ ಡ್ರಾಮಾ ಇವತ್ತು ಎಷ್ಟು ಕ್ಲಿಯರ್ ಮಾಡ್ತಿದ್ದಾರೆ. ನಾನು ಕಲ್ಪದ ಹಿಂದೆನೂ ಬಂದಿದ್ದೆ, ಏನೆಲ್ಲ ಪಾಸ್ ಆಗ್ತಿದೆ ಮಕ್ಕಳೇ, ಕಲ್ಪ ಕಲ್ಪ ಅದು ನಡೀತಾ ಹೋಗುತ್ತೆ. ನಾನು ಪುನಃ ಬಂದು ಪ್ರವೇಶ ಮಾಡ್ತೀನಿ, ಬ್ರಹ್ಮ ತಂದೆಯನ್ನ ಬಿಡಿಸ್ತೀನಿ ರಾವಣನ ಇದರಿಂದ. ಸೊ ಅಂದಾಗ ಫಿರ್ ಇನ್ ಸಬ್ಕಿ ಪರ್ವರಿಶ್ ಕರಾಯಂಗೆ, ಅವರನ್ನ ಅವ್ರಿಗೆ ಹೆಂಗೆ ರಿಯಲೈಸ್ ಆದ ತಕ್ಷಣ ಯಾವ ಸ್ಟೇಜಲ್ಲಿ ಬಂದ್ಬಿಟ್ರು, ಅವ್ರ ಥ್ರೂ ನಾನು ಎಲ್ಲರ ಪಾಲನೆ ಮಾಡ್ತೀನಿ ಅಂದಾಗ ನಿಮಗೆ ಗೊತ್ತಿದೆ, ನಾವು ಸತ್ಯುಗದಲ್ಲಿ ಇದ್ದವರು ಭಾರತವಾಸಿಗಳೇ 84 ಜನ್ಮಗಳನ್ನು ತಗೊಳ್ಳೋದು. ಪೆಹಲೆ ಪೆಹಲೆ ತುಮ್ ಸರ್ವಗುಣ ಸಂಪನ್ನ 16 ಕಲಾ ಸಂಪೂರ್ಣ.
ಕಾಣಿಸ್ತಿದ್ಯಾ ನಿಮ್ಮ ಸ್ವರೂಪ? ಸರ್ವಗುಣ ಸಂಪನ್ನ, ಸೋಲಾಕಲ ಸಂಪೂರ್ಣ, ಯಥಾ ರಾಜ ರಾಣಿ ತಥಾ ಪ್ರಜಾ. ಹೆಂಗೆ? ನಂಬರ್ ವಾರ್. सब राजा नहीं बन सकते तो बाप समझाते हैं, सतयुग में तुम्हारे 8 जन्म, त्रेता 12 जन्म. ऐसे ही अपने को समझो कि हमने ये पार्ट बजाया है. पहले सूर्यवंशी राजधानी में पार्ट बजाया, फिर चंद्रवंशी में, फिर नीचे उतरते वाम मार्ग में गए, फिर हमने 63 जन्म लिया. ಮೂಲ ಮಾತು ಏನು ಹೇಳ್ತಂದ್ರೆ, ಬಾಬಾ ಹೇಳೋದು, ನೀವು ಸತ್ಯುಗದಿಂದ ಹೆಂಗ್ ಬಂದ್ರಿ? 8, 12, 42 ಮತ್ತೆ 63 ಜನ್ಮ ಅಂತರ 2 ಯುಗದ್ದೇನಿದೆ, ಇದು ಯಾರಿಗೂ ಅರ್ಥ ಆಗ್ಲಿಲ್ಲಲ್ಲ. 63 ಜನ್ಮ ಹೆಂಗ್ ತಗೊಳ್ತೀವಿ ಅಂತ ಹೇಳ್ಬಿಟ್ಟು. तो भारतवासियों ने ही 84 जन्म लिया और कोई धर्म वाले इतने जन्म नहीं लेते. तो ಇದು ಯಾರಿಗೂ ಗೊತ್ತೇ ಇಲ್ಲಲ್ಲ ಈ ಮಾತು. गुरु नानक को 500 वर्ष हुए, करीब उनके 12-14 जन्म होंगे. ಯಾರ್ಯಾರು ಯಾವಾಗ ಬರ್ತಾರೋ ಅನಂತರ ಅವ್ರದ್ದು ಅಷ್ಟೇ ಕಡಿಮೆ ಕಡಿಮೆ ಜನ್ಮ, ಲೇಟಾಗಿ ಬಂದವ್ರದ್ದು 12-14 ಇರ್ಬೋದು. ಗುರು ನಾನಕ್ ये हिसाब निकाला जाता, क्रिश्चियन ने 2000 वर्ष में 60 जन्म लिए होंगे, वृद्धि होती जाती. ಅವರೆಲ್ಲ 60 ಜನ್ಮ ತಗೊಂಡಿರ್ಬೋದು. ಕ್ರಿಶ್ಚಿಯನ್, ಕ್ರೈಸ್ಟ್ ಇಂದ ಹಿಡ್ದು, ಕ್ರೈಸ್ಟ್ ನಂತರ ಇಮಿಡಿಯೇಟ್ ಯಾರು ಕ್ರಿಶ್ಚಿಯನ್ ಧರ್ಮದವ್ರು ಬರ್ತಾರೆ ಅವರು, ಆಮೇಲೆ ಅವ್ರದ್ದೆಲ್ಲ ಇನ್ ಸ್ವಲ್ಪ ದಿನಗಳು ಚೇಂಜ್ ಆಗುತ್ತೆ. ಇವಾಗ ಏನ್ ಮಾಡ್ಬೇಕು? तो वृद्धि होती जाती, पुनर्जन्म लेते जाते. बुद्धि में ये विचार करो कि हमने 84 जन्म लिया है, फिर सतो प्रधान बनना है. जो कुछ पास हुआ ड्रामा, जो ड्रामा बना हुआ है वो फिर रिपीट होगा. बेहद की हिस्ट्री तुमको ले जाते. ये बाबा बेहद की हिस्ट्री में ले जाता हूं अंतर. ಬುದ್ಧಿಯಲ್ಲಿ ಬಾಬಾ ಹಿಸ್ಟ್ರಿ, ಜಾಗ್ರಫಿ, ಡ್ರಾಮಾದ ಹೇಳುವಾಗ ಬುದ್ಧಿ ಹಂಗೆ ನಡೀತಾ ಹೋಗ್ಬೇಕು. ಹೆಂಗೆ ನಾವು ಜನ್ಮಗಳನ್ನು ತಗೊಳ್ತಾ ಬಂದ್ವಿ. ವಿಚಾರ ಮಾಡಿ ಮಕ್ಕಳೇ, ಈಗ ಒಂದೇ ಚಿಂತೆ ಇರಬೇಕು, ಸತೋ ಪ್ರಧಾನರಾಗಬೇಕು, ಪಾವನ ಆಗಿ ಹೋಗ್ಬೇಕು. ಏನೆಲ್ಲ ಪಾಸ್ ಆಯ್ತೋ ಟಿಕ್ 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 ಸೆಕೆಂಡ್ಸ್ ಕಳೀತಾ ಕಳೀತಾ, ದಿನ ವರ್ಷಗಳು ಕಳೀತಾ 5000 ವರ್ಷಗಳನ್ನು ಬಂದು ಪೂರ್ಣ ಮಾಡ್ತಿದ್ದೀವಿ. ಇದು ಡ್ರಾಮಾ ಮಾಡಲ್ಪಟ್ಟಿದೆ. ಯಾವ್ದು ರಿಪೀಟ್ ಆಗ್ತಿದೆ? ಬೇಹದ್ ಹಿಸ್ಟ್ರಿ. ಏನ್ ನಿಮ್ಗೆ ಅರ್ಥ ಆಗ್ತಿದೆ? ತುಮ್ ಪುನರ್ಜನ್ಮ ಲೇತೆ ಆಯೆ. ಇದೇ ವಂಡರ್ಫುಲ್ ಮಾತಲ್ಲ. ಪುನರ್ಜನ್ಮ ತಗೊಳ್ತಾನೆ ಬಂದಿದ್ದೀರಾ. अब तुमने 84 जन्म पूरा किया है. अब फिर बाप ने याद दिलाई है कि तुम्हारा घर है शांति धाम. आत्मा का रूप क्या है? बिंदी है. वहां जैसे बिंदियों का जाड़ है. ಪರಮಧಾಮ ಎಷ್ಟು ದೊಡ್ಡದಾಗಿದೆ. ಎಲ್ಲ ಬಿಂದು ರೂಪದಲ್ಲಿ ಕೂತ್ಕೊಂಡ್ರೆ ಎಷ್ಟು ಕಡಿಮೆ ಜಾಗದಲ್ಲಿ ಕೂತ್ಕೊಂಡ್ಬಿಡ್ತೀವಲ್ವಾ. ಅದಕ್ಕೆ ಹೇಳ್ತಿದ್ದಾರೆ. ಮತ್ತೆ ಎಷ್ಟು ರೂಲ್ ಅಲ್ಲಿನೂ ಕಾಯ್ದ. ಯಾರ್ಯಾರು ಯಾವ್ಯಾವ ಧರ್ಮದವರು ಆಯಾಯ ಧರ್ಮಪಿತನ ಕೆಳಗಡೆ, ನಾವು ಬಾಬಾನ ಹತ್ರ ದೇವತಾ ಧರ್ಮದಲ್ಲಿರ್ತೀವಿ. ಇದು ದೊಡ್ಡ ಖುಷಿಯ ಮಾತು. आत्माओं का भी नंबरवार जाड़े, नंबरवार नीचे आना होता है. परमात्मा भी बिंदी है. ऐसे नहीं इतना बड़ा ಶಿವಲಿಂಗ ಎಷ್ಟು ದೊಡ್ಡದು ಮಾಡ್ತಾರಲ್ಲ, ಹಂಗೇನಿಲ್ಲ. ನಾನೂ ಬಿಂದುನೆ. ನೀವು ಮಕ್ಕಳು ಹೆಂಗೋ ಹಂಗೆ ನಾನು ಅಂದಾಗ, ಅಲ್ಲಿ ವೃಕ್ಷ ಏನಿದೆ, ನಿರಾಕಾರಿ ವೃಕ್ಷ. ಆತ್ಮಗಳು ಒಬ್ಬೊಬ್ಬರಾಗಿ ನಂಬರ್ವಾರ್ ಅನುಸಾರವಾಗಿ ಇಳಿತಾ ಹೋಗ್ತಾರೆ. बाप कहते हैं कि तुम हमारे बच्चे बनते हो तो मैं तुमको स्वर्ग का मालिक बनाता हूँ. पहले तुम हमारे बनो, फिर मैं तुमको पढ़ाता हूँ. कहते हो बाबा हम तुम्हारे हैं, साथ साथ पढ़ना भी है. हमारे बने और तुम्हारी पढ़ाई शुरू हो गई. ಇದು ತುಂಬಾ ದೊಡ್ಡದಾಗಿ ಅಂಡರ್ಲೈನ್, ಅಟೆನ್ಷನ್ ಪ್ಲೀಸ್. ಏನು, ನನ್ನವ್ರು ಆಗೋದಂದ್ರೆ ನೀವು ಬರೀ ಓದಲಿಕ್ಕೆ ಬರೋದಿಲ್ಲಿ, ಬೇರೆ ಕಡೆ ಅಟೆನ್ಷನ್ ಇರಂಗಿಲ್ಲ, ಡೈವರ್ಷನ್ಸ್ ಇರಂಗಿಲ್ಲ.
ಓದಿ ಆಸ್ತಿ ತಗೊಳಕಷ್ಟೇ ಬರೋದು. ಯಾಕೆಂದ್ರೆ ನೀವು ನನ್ನ ಮಕ್ಕಳಾಗೋದಂದ್ರೆ ನಿಮ್ಮನ್ನ ನಾನು ವಿಶ್ವದ ಮಾಲೀಕರನ್ನು ಮಾಡ್ತೀನಿ ಗ್ಯಾರಂಟಿ ಕೊಡ್ತಿದ್ದೆ. ಇದು ತುಂಬಾ ಕ್ಲಿಯರ್ ಅರ್ಥ ಆಗ್ಬೇಕು. ಓದ್ಬೇಕು ಅನ್ನೋದು ಇದು ಬಹಳ ಆಳವಾಗಿ ಅರ್ಥ ಆಗ್ಬೇಕು. ಯಾಕೆಂದ್ರೆ ತುಂಬಾ ದೊಡ್ಡ ಪ್ರಾಪ್ತಿ ಅಲ್ಲ. ನಾನೇ ಕುಳಿತು ನಿಮಗೆ ಓದಿಸ್ತೀನಿ, ಅದಕ್ಕೆ ನೀವು ಬರೀ ಓದ್ಬೇಕಷ್ಟೆ. ತಂದೆ ಪರಮಾತ್ಮನ ರೆಸ್ಪೆಕ್ಟ್ ಅಂದ್ರೆ ಓದುದು. ಬಾಬಂಗ್ ಏನ್ ಹೇಳ್ತಾರೆ, ಕೈತೆ ಹೋನ ಬಾಬಾ ಹಮ್ ತುಮಾರೇ ಸಾಥ್ ಸಾಥ್ ಪढ़ना भी है हमारे ಬನೆ ಹೋ. ಬಾಬಾ ನಾವು ನಿಮ್ದಾಗ್ಬಿಟ್ಟಿದೀವಿ ಅಂದ್ರೆ ಬರೀ ನಿಮ್ದಾಗಿದ್ದೀವಿ ಅಂತ ಸುಮ್ಮನೆ ಇರೋದಲ್ಲ, ಹೆಂಗ್ ಬೇಕೋ ಹಂಗೆ ನೀವು ಓದ್ಬೇಕಾಗಿದೆ. ನನ್ನವ್ರು ಆಗೋದಂದ್ರೆ ಬರೀ ಓದೋದು. ಕೇಳಿಸ್ತಿದ್ಯಾ ಎಲ್ಲರಿಗೆ? ಓದು, ಇಡೀ ದಿನ ಮುರುಳಿ 4 ಸಬ್ಜೆಕ್ಟು, ಅದರದೇ ಸಾಧನೆ, ಅಧ್ಯಯನ, ಅಭ್ಯಾಸ ಸ್ವರೂಪರಾಗೋ ಪುರುಷಾರ್ಥ ಇರಬೇಕು. बाबा कहते हैं कि ये तुम्हारा अंतिम जन्म है, कमल फूल समान पवित्र बनो. बच्चे वायदा करते हैं बाबा हम आपसे वर्षा लेने लिए कभी पतित नहीं बनेंगे. 63 जन्म तो पतित बने हैं, ये 84वें जन्मों की कहानी है. बाबा आकर सहज कर बताते हैं, जैसे लौकिक बाप बताते हैं. ತಂದೆ ಹೇಳೋದು, ಹೇ ಮಕ್ಕಳೇ, ಇದು ನಿಮ್ದು ಅಂತಿಮ ಜನ್ಮ, ನೀವು ನನಗೋಸ್ಕರ ಇದು ಅಂತಿಮ ಜನ್ಮ, ಕಮಲ ಪುಷ್ಪದ ಸಮಾನ ಪವಿತ್ರವಾಗಿರಿ. ಮಕ್ಕಳು ಪ್ರಾಮಿಸ್ ಮಾಡ್ತಾರೆ, ಬಾಬಾ ನಿಮ್ಮ ಆಸ್ತಿ ತಗೊಳಕ್ಕೆ ಖಂಡಿತ ನಾನು ಸದಾ ಪವಿತ್ರವಾಗಿರ್ತೀನಿ, ಎಂದು ಪತಿತನಾಗಲ್ಲ. 63 ಜನ್ಮ ಮಕ್ಕಳೇ ನೀವು ಪತಿತರಾದ್ರಿ, ಇದು ನಿಮ್ಮ 84 ಜನ್ಮಗಳ ಕತೆ. ಈಗ ನೀವು ಪಾವನ ಆಗಲೇಬೇಕು. ಪ್ಯಾರಿಯ ಮಾರ್ ಯಾವ್ದು ಬೇಕೋ ನೀವು ಡಿಸೈಡ್ ಮಾಡ್ಬೋದಂತಾರೆ. ಪ್ರೀತಿಯಲ್ಲಾದ್ರೂ ಆಗ್ರಿ, ಏಟ್ತಿಂದಾದ್ರೂ ಆಗ್ರಿ, ಬಟ್ ಆಗ್ಲೇಬೇಕು. ಯಹೇ ಬೇಹದ್ ಕಾ ಬಾಪ್. ನಾನು ಇಷ್ಟೆಲ್ಲ ಸಹಜವಾಗಿ ಹೇಳ್ತೀನಿ. ಬೇಹದ್ ತಂದೆ, ನಿಮ್ ಲೌಕಿಕ ತಂದೆನೂ ಎಲ್ಲ ಹೆಂಗ್ ಸಹಜವಾಗಿ ಹೇಳ್ತಾರೋ ಹಂಗೆ ನಾನು ಹೇಳ್ಕೊಡ್ತಾ ಇದ್ದೆ. ವಾಕರ್ ರೂಹೋನ್ ಸೇ ಬಚ್ಚೆ ಬಚ್ಚೆ ಕೇಕರ್ ಬಾತ್ ಕರ್ತೆ. ನಾನ್ ಬಂದು ಮಕ್ಕಳೇ ಮಕ್ಕಳೇ ಅಂತ ನನ್ನ ಆತ್ಮಗಳಿಗೆ ಹೇಳ್ತಿರೋದು. ಆತ್ಮಗಳೇ, ರೋಮಾಂಚನ ಆಗ್ಬೇಕು ಬಾಬಾ ಬಚ್ಚೆ ಅಂದ್ರೆ. ನನ್ನ ಆತ್ಮಕ್ ಮಾತಾಡ್ತಿದ್ದಾರೆ. ಶಿವರಾತ್ರಿ ಬಿ ಮನಾತೆ ನಾ, ಯಹೇ ಆಧಾ ಕಲ್ಪ್ ಕಾ ದಿನ್ ಆಧಾ ಕಲ್ಪ್ ಕಿ ರಾತ್. ಅಭಿ ಹೇ ರಾತ್ ಕಾ ಅಂತ್ ಔರ್ ದಿನ್ ಕೆ ಆದಿ ಕಾ ಸಂಗಮ್ ಹೇ. ಶಿವ ಜಯಂತಿ ಅಂದ್ರೇನೆ ಅಂತ್ಯದಲ್ಲಿ ಬರೋದಲ್ಲ, ಬಂದು ನಮ್ಗೆಲ್ಲರಿಗೆ ಕರ್ಕೊಂಡು ಹೋಗೋ ವಿಷಯ. ಮಕ್ಕಳೇ, ಇದು ಅರ್ಧಕಲ್ಪ ದಿನ, ಅರ್ಧಕಲ್ಪ ರಾತ್ರಿ. ಈಗ ರಾತ್ರಿಯ ಅಂತ್ಯ, ದಿನದ ಆದಿ ಅಂದ್ರೆ ಸಂಗಮದಲ್ಲಿ ಬಂದಿದ್ದೀನಿ. ಭಾರತ್ ಸತ್ಯುಗ್ ತಾತು ದಿನ್ತ. ಭಾರತ ಸತ್ಯುಗ ಇತ್ತಂದಾಗ ದಿನ ಇತ್ತು. ಸತ್ಯುಗ್ ತ್ರೇತಾಕೋ ಬ್ರಹ್ಮಕ ದಿನ್ ಕಹಾ ಜಾತಾ ಹೈ. ಸತ್ಯುಗ ತ್ರೇತ ಅಂದ್ರೆ ಬ್ರಹ್ಮನ ದಿನ ಆಗಿದೆ. ತುಮ್ ಬ್ರಾಹ್ಮಣ ಹೋನಾ, तुम ब्राह्मण जानते हो कि हमारी अब रात्रि है, तमो प्रधान भक्ति है, दर दर धक्के खाते रहते हैं, सबकी पूजा करते रहते हैं, टिवाटे की भी पूजा करते हैं, मनुष्य के शरीर की भी पूजा करते हैं. सन्यासी लोग अपने को शिवोहम कहकर बैठ जाते हैं, फिर माताएं जाकर उनकी पूजा करती है. बाबा बहुत अनुभवी है. ಬಾಬಾ ಕೇತೆ ಹಮ್ನೆ ಬಿ ಬಹುತ್ ಪೂಜಾ ಕಿಯೆ. ಸನ್ಯಾಸಿಗಳದೆಲ್ಲ ಬಾಬಾನು ತುಂಬಾ ಪೂಜೆ ಮಾಡಿದ್ದಾರೆ. ಕೂತ್ಕೊಂಡವ್ರು ಶಿವೋಂ ಶಿವೋಂ ಅಂತ ಹೇಳ್ತಾರಲ್ಲ, ಇವ್ರು ಹೋಗಿ ಪಾಪ ಎಲ್ಲ ಪೂಜೆ ಮಾಡ್ತಾರೆ. ಅದಕ್ಕೆ ಹೇಳ್ತಿರೋದು ಬಾಬಾ ಅಂದ್ರೆ ಭಕ್ತಿ ಅಂದ್ರೇನೆ ತಮೋಗುಣಿ ಭಕ್ತಿ. ಹೆಜ್ಜೆ ಹೆಜ್ಜೆಗೆ ಬರೀ ಮೋಸ, ಬರೀ ಮಿಸ್ಗೈಡೆನ್ಸು. ಮನುಷ್ಯರನ್ನ ಪೂಜೆ ಮಾಡಿದ್ರೆ ಏನ್ ಸಿಗುತ್ತೆ ಅದು ಗೊತ್ತಾಗಲ್ಲ ನೋಡ್ರಿ, ಹಂಗಿರ್ತಾರೆ. ಆಮೇಲೆ 3 ರಸ್ತೆ ಸಿಗುತ್ತೆ ಟಿವಾಟೆ, ಅಲ್ಲಿನೂ ಕೂತ್ಕೊಂಡು ಪೂಜೆ ಮಾಡ್ತಾರೆ, ಇನ್ನೇನೋ ಮಾಡ್ತಾರೆ, ಏನೆಲ್ಲ ಮಾಡ್ತಾ ಹೋಗ್ತಾರೆ. ಸನ್ಯಾಸಿ ಅಂದ್ರೆ ಯಾರದೇ ಮನುಷ್ಯ ಶರೀರ ಪೂಜೆ ಅಂದ್ರೆ ಭೂತ ಪೂಜೆ ಅಲ್ವಾ. तो परंतु उस समय ज्ञान तो था नहीं, फल चढ़ाते थे, लोटी चढ़ाते थे मनुष्य पर, ये भी ठगी हुई ना. परंतु ये सब फिर होगा. भक्तों का राक्षस भक्तों का रक्षक है भगवान, क्योंकि सभी दुखी है. बाप समझाते हैं कि द्वापर से लेकर तुम गुरु करते आए हो और भक्ति मार्ग में
ಕ್ಯಾ ಧೀರೆ ಧೀರೆ ಉತರ್ತೆ ಆಯ್. ಈ ಭಕ್ತಿಯಲ್ಲಿ ಬರೋದಂದ್ರೇನೆ ಇಳಿಯೋದು. ಬಾಬಾ ಹೇಳೋದು ಜ್ಞಾನ ಇರಲಿಲ್ಲ ಬ್ರಹ್ಮ ತಂದೆಗೆ. ಹೆಂಗೆ ಮತ್ ನೋಡ್ರಿ, ಬೇರೆ ಪೂಜೆ ಮಾಡ್ದಂಗೆ ಅವ್ರಿಗೂ ನೀರು ಹಾಕೋದೇನಿದೆ, ತೊಳೆಯೋದೇನಿದೆ, ಹೂವು ಹಾಕಿ ಪೂಜೆ ಮಾಡೋದೇನಿದೆ ಎಲ್ಲ ಮಾಡ್ತಾ ಇದ್ವಿ ಅಂತ. ಇದೆಲ್ಲ ಮೋಸ ಅಲ್ವಾ? ಭಕ್ತರ ರಕ್ಷಕ ಭಗವಂತ ಬಂದಿವಾಗ ನಮ್ಮೆಲ್ಲರನ್ನ ಆಸುರ ಒಂದು ಕಡೆ, ರಾವಣ ಕೆಳಗಡೆ ಹೆಚ್ಚು ಕಡಿಮೆ ಮಾಡಿದ್ರೆ ಬಾಬಾ ಬಂದೆಲ್ಲರನ್ನ ರಕ್ಷಣೆ ಮಾಡ್ತಾರೆ. ಯಾಕೆಂದ್ರೆ ಎಲ್ಲ ದುಃಖಿಗಳಾಗಿದ್ದಾರೆ. ಮಕ್ಕಳೇ, ನೀವೆಲ್ಲ ಗುರುಗಳನ್ನು ಮಾಡ್ಕೊಂಡು ಕೆಳಗಡೆ ಇಳ್ಕೊಂಡೇ ಬಂದ್ರಿ ಭಕ್ತಿಯಲ್ಲಿ. ಅಭಿ ತಕ್ ಭಿ ಸಾಧು ಲೋಗ್ ತೋ ಸಾಧನಾ ಕರ್ತೆ, ಬಾಪ್ ಕೇತೆ ಉನೋಂ ಕಾ ಭಿ ಮೇ ಉದ್ಧಾರ ಕರ್ತಾ ಹೂಂ. ಸಾಧುಗಳು ಸಾಧನೆ ಮಾಡ್ತಾನೆ ಇದ್ದಾರೆ, ಅವ್ರದೂ ಉದ್ಧಾರ ನಾನು ಮಾಡ್ತಿದ್ದೀನಿ. संगम पर तुम्हारी सदगति हो जाती है, फिर तुम 84 जन्म लेते हो. बाप को कहा जाता है ज्ञान का सागर मनुष्य सृष्टि का बीज रूप है, सत्य चित आनंद स्वरूप है. वो कब विनाश नहीं होता, उनमें ज्ञान है, ज्ञान का सागर, प्यार का सागर. जरूर उनसे वर्षा मिलना चाहिए. ತಂದೆ ಹೇಳ್ತಿರೋದು, ಸಂಗಮ್ ಯುಗದಲ್ಲಿ ಎಲ್ಲರಿಗೆ ಸದ್ಗತಿ ಸಿಗುತ್ತೆ. ಯಾರು 84 ಜನ್ಮಗಳನ್ನು ತಗೊಳ್ತಾ ಹೋಗ್ತಾರೆ. ಬಾಬಾ ಜ್ಞಾನ ಸಾಗರ ಬಂದು ಮನುಷ್ಯ ಸೃಷ್ಟಿಯ ಬೀಜ ರೂಪ ಸತ್ಚಿತ್ ಆನಂದ ಸಾಗರ ಜ್ಞಾನ ಕೊಡ್ತಾರೆ. ಆನಂದದ ಅನುಭವ ಜ್ಞಾನದ ಆಧಾರದ ಮೇಲೆ ಆಗುತ್ತೆ ಹೊರತು ಬೇರೆ ತರ ಆಗಕ್ಕಾಗಲ್ಲ. ನಾನೀಗ ಆಸ್ತಿನೂ ಕೊಡ್ತಿದ್ದೀನಿ. ಶಿವ ಬಾಬಾ ಹೆನಾ, ಓ ಬಾಬಾ ಭೀ ಹೇ, ये भी तुम्हारा बाप है. फिर शिव बाबा ब्रह्मा द्वारा तुमको पढ़ाते, इसलिए प्रजापिता ब्रह्मा कुमार कुमारिया कहा जाता है. कितने ढेर बिके, कितना ढेर बिके. ಈಗಂತೂ ಜಾಸ್ತಿ ಎಲ್ಲ कहते हैं ना कि हमको डाडे से वर्षा मिलता. ಬ್ರಹ್ಮನೂ ತಂದೆನೆ, ಅಲೌಕಿಕ ತಂದೆ. ತಾತನಿಂದ ಆಸ್ತಿ ಅಂದ್ರೆ ಶಿವ್ ಬಾಬೂರ್ ಅವ್ರ ಥ್ರೂ ಆಸ್ತಿ ಕೊಡ್ತಾ ಇದ್ದಾರೆ ಅಂದಾಗ ಬಾಬಾ ಹೇಳೋದು, ನೀವು ಬ್ರಹ್ಮನ ಮಕ್ಕಳು, ಅದಕ್ಕೇನೆ ಅವ್ರ ಮಕ್ಕಳಂದ್ರೆ ಅವ್ರ ತಂದೆ ಆದ್ರು ಬ್ರಹ್ಮ ಕುಮಾರ್ ಕುಮಾರಿ ಅಂತ ಹೇಳ್ಕೊಳ್ತೀರಲ್ವಾ. बच्चे कहते हैं बाबा हमको नरकवासी से स्वर्गवासी बनाते हैं. कहते हैं ना, हे बच्चे मामेकम याद करो तो तुम्हारे सिर पर जो पापों का बोझा है वो भस्म हो जाएगा. फिर तुम सतो प्रधान बन जाएंगे. तुम सच्चा सोना, सच्चे जेवर थे. आत्मा और शरीर दोनों सतो प्रधान थे. आत्मा फिर सतो रजो तमो होती है, तो शरीर भी ऐसे तमोगुणी मिलता है. ಆತ್ಮ ಪರಿವರ್ತನೆಯಲ್ಲಿ ಬಂದಂಗೆ ಸತೋ ಪ್ರಧಾನದಿಂದ ತಮೋಗುಣಿ ಆಗ್ಬಿಟ್ರೆ ಶರೀರ ಎಂಥದ್ದು ಸಿಗುತ್ತೆ? ಶರೀರನೂ ಅಂಥದ್ದೇ ಸಿಗುತ್ತಲ್ಲ, ತಮೋಗುಣಿ ಶರೀರನೇ ಸಿಗುತ್ತೆ. ಬಟ್ ಈಗೇನು ಮೂಲ ಮಾತು, ಮಕ್ಕಳೇ, ನಾನೀಗ ಬಂದು ನರಕವಾಸಿಗಳಿಂದ ಸ್ವರ್ಗವಾಸಿ ಮಾಡ್ತಿದ್ದೀನಿ ಅಂದ್ರೆ ನಾನು ಒಬ್ಬ ನನ್ನ ಮಾಮೇಕಂ ಯಾದ್ ಕರೋ. ನೆನಪಿನ ಯೋಗದ ಸಬ್ಜೆಕ್ಟ್ ಸೋ ಇಂಪಾರ್ಟೆಂಟ್. ಯಾಕೆ? ತಲೆ ಮೇಲಿರ್ತಕ್ಕಂತಹ ಎಲ್ಲ ಪಾಪದ ಹೊರೆಯನ್ನ ನೀವು ಸಮಾಪ್ತಿ ಮಾಡ್ಕೊಳ್ಬೋದು. ಇದು ತುಂಬ ಇಂಪಾರ್ಟೆಂಟು. तो बाप तुमको राय देते हैं कि बच्चे मुझे याद करो. ತಿರ್ತಿರ್ಗ ಹೇಳ್ತಾರೆ, ಮಕ್ಕಳೇ ನಾನು ಇಷ್ಟೇ ಮತ ಕೊಡ್ತೀನಿ, ನಾನೊಬ್ಬನನ್ನ ನೆನಪು ಮಾಡಿ. मुझे बुलाते हो ना कि हे पतित पावन आओ. भारत का प्राचीन राजयोग मशहूर है, वो अब तुमको सिखला रहा हूँ कि मेरे साथ योग रखो तो इससे तुम्हारी खाद जल जाएंगे. 3 ಸಾರಿ ಹೇಳಿದ್ರು, ನಾನೊಬ್ಬನನ್ನ ನೆನಪು ಮಾಡಿ, ನನ್ನನ್ನು ಕರೆದಿದ್ದೀರಾ ಪತಿತ ಪಾವನ ಬಾ. ಭಾರತದ ಪ್ರಾಚೀನ ರಾಜಯೋಗ ಯಾಕೆ ಫೇಮಸ್ಸು? ಏಕೆಂದ್ರೆ ಅದರಿಂದನೇ ಎಲ್ಲ ನೀವು ಪಾವನ ಆಗಿರೋದು. ನಾನೀಗ ಯೋಗ ಕಲಿಸ್ಕೊಡ್ತಿದ್ದೀನಿ ಅಂದಾಗ ನನ್ನ ಜೊತೆ ಸಂಬಂಧ ಜೋಡಿಸಿದ್ರೆ ಪಾಪ ಭಸ್ಮ ಆಗ್ಬಿಡುತ್ತೆ. ಜಿತ್ತನಾ ಯಾದ್ ಕರೆಂಗೆ ಉತ್ತನಾ ಖಾದ್ ನಿಕಲ್ತಿ ಜಾಯಂಗಿ. ಎಷ್ಟು ನೆನಪು ಮಾಡ್ತಿರೋ ಅದರಲ್ಲಿ ಎಲ್ಲ ಹೊರಟೋಗುತ್ತೆ, ಎಲ್ಲ ಕಲ್ಮಶ, ಎಲ್ಲ ತುಕ್ಕು.
जितना याद करेंगे उतना खाद निकलती जाएंगी। याद की ही मुख्य बात है, ಮೇನ್ ಸಬ್ಜೆಕ್ಟ್, ನೆನಪಿನ ಸಬ್ಜೆಕ್ಟ್. ಸಿ ನೆನಪು ಯೋಗ ಅಂದ್ರೇನೆ ಸಂಬಂಧ, ಸಂಬಂಧ ಜೋಡಿಸಿದ ಮೇಲೇನೆ ಜ್ಞಾನ ಇರಲಿ, ಬಾಕಿ ಎಲ್ಲ ಪ್ರಾಪ್ತಿಗಳೇನಿದೆ, ಟೋಟಲ್ ಆಸ್ತಿ ಶಕ್ತಿಗಳೇನಿದೆ, ಸಿದ್ಧಿ ಎಲ್ಲ ಸಿಕ್ಕೋದಲ್ಲೇನೆ. ಸೊ ಸಂಬಂಧ ಯಾದ್, ಯೋಗ ಅರ್ಥಾತ್ ಸಂಬಂಧ, ಸಂಬಂಧದ ಆಧಾರದ ಮೇಲೆ ನೆನಪು ಮುಖ್ಯ. नॉलेज तो बाप ने दी है, सतयुग में यथा राजा रानी तथा प्रजा सब पवित्र थे, सब पतित थे. बाप कहते हैं कि इनके बहुत जन्मों के अंत के जन्म में मैं प्रवेश करता हूँ. इसको कहा जाता है भाग्यशाली रथ. ये पढ़कर फिर पहले नंबर में जाते हैं, नंबरवार तो बनते हैं, मुख्य एक नाम होता है. बाप ने बच्चों को 84 जन्मों का राज अच्छी रीति समझाया है. ನೀವು ಮಕ್ಕಳು ಪವಿತ್ರರಿದ್ದವರು ಹೆಂಗೆ ಜನ್ಮಗಳನ್ನು ತಗೊಂಡು ಕೆಳಗೆ ಬಂದ್ರಿ, ನಾನು ಲಾಸ್ಟ್ ಜನ್ಮದ ಲಾಸ್ಟ್ ಸಮಯದಲ್ಲಿ ಇವ್ರ ಶರೀರದಲ್ಲಿ ಬಂದು ಪ್ರವೇಶ ಮಾಡ್ತೀನಿ, ಅದಕ್ಕೆ ಇವರು ಭಾಗ್ಯಶಾಲಿ ರಥವಾಗಿದ್ದಾರೆ. ಇವರು ಓದಿ ಮೊದಲನೇ ನಂಬರಲ್ಲಿ ಹೋಗ್ತಾರೆ. ಹಸಿ ಬಂದ್ರೆ ನೆಕ್ಸ್ಟ್ ಗಾಡ್, ಫಸ್ಟ್ ನಂಬರ್ ಆತ್ಮ, ಅವ್ರ ಶರೀರದಲ್ಲಿ ತಾನೇ ಬರೋಕ್ಕಾಗುತ್ತೆ. ಇನ್ನೊಬ್ರು ಹೆಂಗೆ ಅವರನ್ನು ಬಾಬಾನನ್ನು ವಿತ್ ಸ್ಟ್ಯಾಂಡ್ ಮಾಡ್ತಾರೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ ನಂಬರ್ ವಾರ್ ಅಂತೂ ಇದ್ದಾರೆ. ಮುಖ್ಯವಾಗಿ ಯಾರಾದ್ರೂ ಒಬ್ರಿಬ್ರ ಹೆಸರು ತಗೊಳ್ಳಾಗುತ್ತಲ್ಲ, ಬ್ರಹ್ಮ ಬಾಬಾ ಮೈನ್ ಒಬ್ರು, ಅದ್ರ ನಂತರ ನೆಕ್ಸ್ಟ್ ಮಮ್ಮ, ಇನ್ನೆಲ್ಲ ನಂಬರ್ ವಾರ್ ಅಂತಲ್ವಾ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, बाप ने बच्चों को 84 जन्मों का राज अच्छी रीति समझाया है. तुम आदि सनातन देवी देवता धर्म के होना, न कि हिंदू धर्म के. तुम कर्म श्रेष्ठ धर्म ಶ್ರೇಷ್ಠ ತೆ. ನೆನಪು ಬರ್ತಿದೆಯಾ ಎಲ್ಲರಿಗೆ? ಎಷ್ಟು ಧಾರಣೆಗಳ ಶ್ರೇಷ್ಠತೆ, ಸತ್ಯುಗದ ಸ್ಥಿತಿ ಕರ್ಮ ಶ್ರೇಷ್ಠ ಇತ್ತು. 2 ಯುಗಗಳ ಕಾಲ, ಏನು 3 ಯುಗಗಳಲ್ಲೂ ಚೆನ್ನಾಗೇ ಇದ್ವಿ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಆದಿ ಸನಾತನ ದೇವಿ ದೇವತಾ ಧರ್ಮದವ್ರು ನೀವು, ಹಿಂದೂಗಳಲ್ಲ. ಹಿಂದೂ ಅನ್ನೋದೇ ಸರಿ ಇಲ್ಲಲ್ಲ, ಹಿಂದುಳಿದವರು ಅಂತ ಚೆನ್ನಾಗಿಲ್ಲ. ಫಿರ್ ಕ್ಯಾ ಹೋ ಗಯಾ, रावण के प्रवेश होने से धर्म भ्रष्ट और कर्म भ्रष्ट हो गए हो. अपने को देवी देवता कहलाने में लज्जा आती है ना, इसलिए हिंदू नाम रख दिया. ದೇವತಾ ಅಂತ ಹೆಂಗೆ ಹೇಳ್ಕೊಳ್ಳೋದು? ರಾವಣನ ಪ್ರವೇಶದಲ್ಲಿ ಬಾಬಾ ಹೇಳ್ತಾರೆ ಕರ್ಮನೂ ಭ್ರಷ್ಟ ಆಯ್ತು, ಧಾರಣೆಗಳನ್ನು ಭ್ರಷ್ಟ ಆಯ್ತು, ಅದಕ್ಕೆ ಹಿಂದೂ ಅಂತ ಹೇಳ್ಕೊಂಡಿದ್ದು. ದೇವತಾ ಅಂತ ಹೇಳಕ್ಕೆ ನಾಚಿಕೆ ಆಗೋಯ್ತು. ಯಾರಾದ್ರೂ ಕುಲದಲ್ಲಿ ಹೆಚ್ಚು ಕಡಿಮೆ ಕೆಲಸ ಮಾಡಿದ್ರೆ ಆಮೇಲೆ ಅವರು ಆ ಕುಲದ ಹೆಸರು ತಗೊಳ್ಳಲ್ಲ, ಮರ್ಯಾದೆ ಹೋಗುತ್ತೆ ಅಂತ. ಹಂಗೆ तो हिंदू नाम रख दिया. वास्तव में आदि सनातन देवी देवता धर्म के थे. तुमने 84 जन्म लिया है, फिर पतित बन गए हो. 84 का चक्र भारतवासियों के लिए. 84 ಜನ್ಮಗಳ ಪೂರ್ಣ ಚಕ್ರ ಏನಿದೆ ಅದು ನೀವು ಭಾರತವಾಸಿಗಳಿಗೋಸ್ಕರನೇ ನೀವು 84 ಜನ್ಮ ಮುಗಿಸ್ ಬಂದಿದ್ದೀರಾ. ಅಂದ್ರೆ ಏನು? ಯಪಿ ವಾಪಸ್ ಜಾನಾ ಹೈ, ಸಬ್ಕೋ ಪಹಲೆ ತುಮ್ ಜಾಯೆಂಗೆ, ಜೈಸೆ ಬರಾತ್ ಜಾತಿ ಹೈ. बारात जाती है तो शिव बाबा को साजन भी कहते हैं ना. तुम सजनिया इस समय छीची तमो प्रदान हो, उनको गुल गुल बना कर ले जाएंगे. ಬಾಬಾ ಇದು ಶಿವನ ಮೆರವಣಿಗೆ ಎಲ್ಲ. ವಾಪಸ್ಸಂತೂ ಹೋಗ್ಬೇಕು. ಹೆಂಗ್ ಹೋಗೋದು? ಫಸ್ಟ್ ನೀವು ನನ್ನ ಜೊತೆ ಬರ್ತೀರಾ, ದೇವತಾ ಸ್ವರೂಪದಲ್ಲಿ ಯಾರಿರ್ತಾರೆ, ಆಮೇಲೆ ನಂಬರ್ ವಾರ್, ಆಮೇಲೆ ಎಲ್ಲ ಧರ್ಮದವ್ರು ಎಲ್ಲರೂ ಹಿಂದೆಗಡೆ ಬರ್ತಾರೆ. ಅದಕ್ಕೆ ಫೇಮಸ್ ಶಿವಂದು ಮೆರವಣಿಗೆ. ತಂದೆ ಎಲ್ಲ ಆತ್ಮಗಳ ಪ್ರಿಯತಮ ಅಲ್ಲ, ಹಂಗೆ ಬಂದು ಕರ್ಕೊಂಡು ಹೋಗಲ್ಲ, ಪಾವನ ಮಾಡಿ ಕರ್ಕೊಂಡು ಹೋಗ್ತೀನಿ. ನೀವೆಲ್ಲ ಚೀಚಿ ತಮೋಗುಣಿ ಆಗ್ಬಿಟ್ಟಿದ್ದೀರಾ ಅಂತಾರೆ ಬಾಬಾ. तो आत्माओं को पावन बनाकर ले जाएंगे. इसको लिबरेटर गाइड कहा जाता है. बेहद का बाप ले जाता है, उनका नाम क्या है? शिव बाबा. ಬೇಹದ್ ತಂದೆ ಬಂದು ಲಿಬರೇಟರ್ ಅಂಡ್ ಗೈಡ್, ನಮ್ಮನ್ನೆಲ್ಲ ಲಿಬರೇಟ್ ಮಾಡಿ ಮನೆಗೆ ಹೋಗೋ ಗೈಡೆನ್ಸ್ ಕೊಟ್ಕೊಂಡು ಪಾವನ ಮಾಡ್ಕೊಂಡು ಹೋಗ್ತಾರೆ. नाम शरीर पर पड़ता है, परंतु परमात्मा का शिव ही नाम है. ब्रह्मा विष्णु शंकर का तो सूक्ष्म शरीर है, शिव बाबा का तो कोई शरीर ही नहीं, उनको शिव बाबा ही कहते हैं.
बच्चे कहते हैं हे मात पिता माँ हम क्या है हम ಬಾಲಕ್ ತೇರಿ ಕೃಪಾ ಸೇ ಸುಖ ಗಣೇರೆ ಹೇಳ್ಕಂಡೇ ಬಂದ್ವಿ ಬಾಬಾ ನೀನ್ ನಮ್ ತಂದೆ ತಾಯಿ ನಿನ್ ಕೃಪೆಯಿಂದ ಸುಖ ಗಣೇರೆ ಎಂಡ್ಲೆಸ್ ಸುಖ. ಬಟ್ ಅರ್ಥ ಆಗ್ಲಿಲ್ಲ ಯಾರಿಗ್ ತಂದೆ ತಾಯಿ ಅಂತ, ಆತ್ಮನಿಗ್ ತಂದೆ ತಾಯಿ ಅಂತ ಗೊತ್ತಾಗ್ಲಿಲ್ಲಲ್ಲ. ಬಾಬಾ ಹೇಳೋದು ಆಕ್ಚುಲಿ ಎಲ್ಲ ಮನುಷ್ಯಾತ್ಮರಿಗೆ ಶರೀರಕ್ಕೆ ಹೆಸರು. ಬ್ರಹ್ಮ ವಿಷ್ಣು ಶಂಕರನಿಗೂ ಸೂಕ್ಷ್ಮ ಶರೀರ ಇದೆ, ಅದು ಸೂಕ್ಷ್ಮ ಶರೀರಕ್ಕೆ ಹೆಸರು. ನಾನು ಮಾತ್ರ ನಿರಾಕಾರನಿಗೆ ಹೆಸರು, ನಾನು ಸದಾಶಿವನೇ. ಅದಕ್ಕೆ ತಾನೆ ಸದಾಶಿವ, ಆ ಜ್ಯೋತಿ ಬಿಂದುಗೆ ಹೆಸರುದು. ಶಿವ ಅಂದ್ರೇನೆ ಪ್ರಕಾಶ ಅಲ್ಲ, ರೂಪವಾಚಕ ಹೆಸರು, ಗುಣವಾಚಕ. ಈ ತರ ಅದಕ್ಕೆ ನಾಮರೂಪ ಎಲ್ಲದರಿಂದ ಭಿನ್ನ. ಅವರು ದೇವತೆಗಳು ಮನುಷ್ಯರಿಗಿಂತ ಭಿನ್ನವಾಗಿದ್ದಾರೆ ಬಾಬಾ, ಭಗವಂತ ಅಲ್ವಾ. तो दूसरे तो पुकारते रहते हैं क्योंकि उनको पता नहीं है. अगर सबको पता पड़ जाए मालूम नहीं क्या हो जाए. दैवी जाड़ का भी सैंपलिंग लगता, हीरे से कौड़ी बनने में 84 जन्म लगता. ಈಗ ಬಾಬಾ ಬಂದ್ರು ಅಂತ ಗೊತ್ತಾಗ್ಬಿಟ್ರೆ ಗೊತ್ತಿಲ್ಲ ಏನಾಗುತ್ತೆ ಅಂತಾರೆ. ಬಾಬಾ ಎಲ್ಲ ಕ್ಯೂ ನಿಂತ್ಕೊಂಡ್ಬಿಡುತ್ತೆ. ಈಗ ಹೋದವರೆಗೂ ಸ್ವಲ್ಪ ಟೈಮ್, ಕ್ಯೂ ನಿಲ್ಲೋದೇನು ತುಂಬ ದೂರ ಇಲ್ಲ, ಬಹಳ ಹತ್ರ ಇದೆ. ಬಟ್ ಅಷ್ಟ್ರೊಳಗಡೆ ನೀವು ಚೆನ್ನಾಗಿ ಆಗ್ಬಿಡಿ ಅಂತಾರೆ ಬಾಬವರು. ಲೇಟ್ ಮಾಡಬೇಡಿ ಮಕ್ಕಳೇ ಅಂತ ಹೇಳ್ಬಿಟ್ಟು. ಲೇಟ್ ಆಗಂಗಿಲ್ಲಲ್ಲ. ಅದಕ್ಕೆ ಬಾಬಾ ಹೇಳೋದು 84 ಜನ್ಮ. ಯಾತಕ್ಕೆ? ವಜ್ರ ಸಮಾನರಿದ್ದವರು ಕೌಡೆ ಸಮಾನರಾಗೋದ್ರಲ್ಲಿ ಕೆಳಗೆ ಬರೋಕ್ಕೆ 84 ಜನ್ಮ ಹಿಡೀತು. ಅದಕ್ಕೆ ನಾನೀಗ ಬಂದು ಹೊಸ ವೃಕ್ಷಕ್ಕೆ ಸಸಿ ಆಗ್ತಿದ್ದೀನಿ. ಫಿರ್ ನಯೇ ಸಿರ್ ಸೆ ಶುರು ಹೋಗಾ, वर्ल्ड की हिस्ट्री जाग्रफी रिपीट होगा. बाप समझाते कि तुमने पूरे 84 जन्म लिया है. 84 लाख तो हो न सके, ये बड़ी भूल है. 84 लाख जन्म समझने के कारण कल्प की आयु लाखों ವರ್ಷ ಕೇದಿ. ಮಿಸ್ಟೇಕ್ ಇಂದೆ ಮಿಸ್ಟೇಕ್ ನೋಡಿ. 84 ಲಕ್ಷ ಜನ್ಮ ಅಂದಿದ್ದಕ್ಕೆ 84 ಲಕ್ಷ ವರ್ಷಗಳು ಕಲ್ಪಕ್ಕೆ ಅಂತ ಬರೆದ್ಬಿಟ್ರು. ಯಾಕೆಂದ್ರೆ ಅಷ್ಟು ಕಡಿಮೆ ಬರೆಯಕ್ ಆಗೋದೇ ಇಲ್ಲಲ್ಲ. ಒಂದೊಂದು ಯುಗಕ್ಕೇನೆ ಎಷ್ಟು ದೊಡ್ಡ ದೊಡ್ಡದಾಗಿ ಮಾಡಿದ್ರು. ಇದು ತುಂಬಾ ದೊಡ್ಡ ಮಿಸ್ಟೇಕ್ ಆಗೋಯ್ತು. ಏ ಬಿಲ್ಕುಲ್ ಜೂಟ್. भारत तब झूठ कंड है, सच कंड में तुम सदा सुखी थे. इस समय तुम 21 जन्म का वर्षा लेते हो. तुम्हारे सारा तुम्हारे पुरुषार्थ पर है. राजधानी में जो चाहो वो पद पालो. ಕೇಳಿದ್ರಾ? इसमें जादू आदि की तो बात ही नहीं है ना. हाँ, मनुष्य से देवता जरूर बनना है. ಭಾಗ್ಯ ವಿಧಾತ ಏನ್ ಬೇಕು ಅಂದ್ರೂ ಆಗ್ಬೋದು. ಭಾಗ್ಯದ ಪೆನ್ ನಿಮಗೆ ಕೊಟ್ಟಿದ್ದೀನಿ. ಎಷ್ಟು ಚೆನ್ನಾಗಿ ನೀವು ನನ್ನ ನೆನಪು ಮಾಡಿ ಈಗ ನಾನು ಧಾರಣೆಯಲ್ಲಿ ಬರುತ್ತೋ ಅಷ್ಟು. ಈಗಂತೂ ಭಾರತ ಏನಾಗಿದೆ ನೋಡಿ, ಕಂಪ್ಯಾರಿಸನ್ ಎಲ್ಲಿ. ಈಗ ಬಿಲ್ಕುಲ್ ಸುಳ್ಳು ಕಂಡ, ಸತ್ಯುಗ ಬಿಲ್ಕುಲ್ ಏನು ಸತ್ಯ ಕಂಡ. ಯಾಕೆ? ಪ್ರೂಫ್ ಏನು? ಅಲ್ಲಿ ಬರೀ ಸುಖ ಇತ್ತು. ಅಂದ್ರೆ ಸತ್ಯತೆಯಲ್ಲಿ ಸುಖ ಇದೆ, ಸುಳ್ಳಲ್ಲಿ ದುಃಖ ಇದೆ. ಅಂದ್ರೆ ದೇಹಾಭಿಮಾನ ಸುಳ್ಳಲ್ವಾ. ಮಕ್ಕಳೇ, ಈಗ ರಾಜಧಾನಿ ಸ್ಥಾಪನೆ ಆಗ್ತಿದೆ ಅಂದ್ರೆ ಇಡೀ ಆಧಾರ ಪುರುಷಾರ್ಥದ ಮೇಲಿದೆ. ನೀವ್ ಏನ್ ಬೇಕಂದ್ರೂ ಪಡ್ಕೊಳ್ಬೋದು. ಜಾದು ಮಾತಿಲ್ಲ, ಮ್ಯಾಜಿಕ್ ಏನಿಲ್ಲ, ನಡೆಯಲ್ಲ. ಸ್ಕೂಲಲ್ಲೂ ಹಂಗೆ ಮ್ಯಾಜಿಕ್ ಮಾಡ್ತಾರ ಟೀಚರು, ಓದಿಸ್ತಾರೆ. ಯಾರೆಷ್ಟು ಚೆನ್ನಾಗಿ ಓದ್ತಾರೆ ಅವ್ರು ನಂಬರ್ 1 ಹೊಟ್ಟೋಗ್ತಾರೆ. ಇದು ತುಂಬಾ ಇಂಪಾರ್ಟೆಂಟು. तुम सेकंड में जान लेते हो कि हम बाबा के बच्चे बने हैं. कलब कलब बाबा हमको स्वर्ग का मालिक बनाते हैं. आधा कलब भटकते आए हो, स्वर्गवासी तो कोई भी हुआ नहीं है. ಅರ್ಧ ಕಲ್ಪ ಅಳಿಕೊಂಡೇ ಬಂದ್ವಿ, ಯಾರು ಹೋಗಿ ಸ್ವರ್ಗವಾಸಿ ಆಗ್ಲಿಲ್ಲ. ಬಟ್ ಬರ್ದಿದ್ದು ಎಲ್ಲ ವೈಕುಂಠ ವಾಸಿಗಳಾದ್ರು ಅಂತ. ಬಟ್ ಯಾರು ಮೇಲೋಗಲ್ಲ. ಅದಕ್ಕೆ ಬಾಬಾ ಹೇಳೋದು, ಬಾಪ್ ಆಕರ್ ತುಮ್ ಬಚ್ಚೋಂ ಕೋ ಲಾಯಕ್ ಬನಾತೆ ಹೇ. ಬರೋಬರ್ ಯಹಾ महाभारत लड़ाई लगी थी और राजयोग सिखाया था. शिव बाबा कहते हैं मैं ही आकर तुमको सिखाता हूं, न कि क्राइस्ट. ಅಂತಿಮ ಸಮಯ ಅಂದ್ರೆ ಮಹಾಭಾರತ ಯುದ್ಧ ನಡೀತು. ಗೀತೆ ಅಂದ್ರೆ ಯುದ್ಧ. ಯಾವುದರಿಂದ? ರಿಸಲ್ಟ್ ಏನು? ಅಲ್ಲೆಲ್ಲ 0 ತೋರಿಸ್ಬಿಟ್ರು. ಈ ರಿಸಲ್ಟ್ ಗೀತೆ, ರಿಸಲ್ಟ್ ಸ್ವರ್ಗ ಸ್ಥಾಪನೆ ಮಾಡ್ತೀನಿ, ರಾಜಯೋಗನೂ ಕಲಿಸ್ತಿದ್ದೀನಿ. ಅದಕ್ಕೇನೆ ಪಾವನ ಆದ್ರೆ ತಾನೇ ಸ್ವರ್ಗಕ್ಕೆ ಹೋಗೋದು. ತಂದೆ ಹೇಳೋದು, ನಾನು ಯಾರನ್ನೂ ಕಳಿಸ್ತಿಲ್ಲ ಕಲ್ಸಕ್ಕೆ. ಮೇ ಆಕರ್ ಸಿಕ್ಕಾತಾವು, ನಾನೇ ಬಂದು ಕಲ್ಸೋದು. ಅಟೆನ್ಷನ್ ಪ್ಲೀಸ್.
ಎಷ್ಟು ನಶೆ ಇರಬೇಕು. ನಮ್ಮ ತಂದೆ ಡೈರೆಕ್ಟ್ ನನಗೆ ಯೋಗ ಕಲಿಸಿದ್ದಾರೆ, ನನ್ನ ಸಂಬಂಧ ಜೋಡಿಸಿದ್ದಾರೆ, ನಾನು ಸದಾ ನೀನು ನೆನಪಿರ್ತೀನಿ ಬಾಬಾ, ನೆನಪು ಮಾಡ್ತೀನಿ ಅಂತ. ಕ್ರೈಸ್ಟ್ ಅಲ್ಲ ಕಲಿಸೋದು, ನಾನೇ ಬಂದು ಕಲಿಸಿರೋದು. ಯಾವ ಸಾಧು ಸಂತರು ಕಲ್ಸಕ್ಕಾಗಲ್ಲ. ಅಭಿ ತುಮಾರಾ ಬಹುತ್ ಜನ್ಮೋं के अंत का जन्म है, मूंझो नहीं. तुम भारतवासी हो, तुम्हारे धर्म बहुत सुख देने वाला है, और धर्म वाले तो वैकुंठ में आ नहीं सकते. ये भी ಡ್ರಾಮಾ ಅನಾದಿ ಬನಾ ಹುआ है. ಇದು ತುಂಬಾ ಚೆನ್ನಾಗಿ ಅರ್ಥ ಆಗಬೇಕು ಮಕ್ಕಳೇ. ಇದು ಲಾಸ್ಟ್ ಜನ್ಮ ನಿಮ್ಮದು, ಅನೇಕ ಜನ್ಮಗಳ ಅಂತಿಮ ಜನ್ಮದ ಅಂತಿಮ ಸಮಯ. ಇದರಲ್ಲಿ ಕನ್ಫ್ಯೂಸ್ ಆಗಬೇಡಿ ಏನಾಗುತ್ತೆ ಆಮೇಲೆ ಏನು ಅಂತ. ನೀವು ಭಾರತವಾಸಿಗಳು, ನಿಮ್ಮ ಧರ್ಮ ತುಂಬಾ ಸುಖ ಕೊಡೋ ಧರ್ಮ, ದೇವತಾ ಧರ್ಮ ಅಲ್ವಾ ನಮ್ದು. ಅಂದ್ರೆ ಬೇರೆ ಧರ್ಮದವರು ವೈಕುಂಠಕ್ಕೆ ಬರಕ್ಕಾಗಲ್ಲ. ಇದು ಅನಾದಿ ಮಾಡಲ್ಪಟ್ಟಂತಹ ನಾಟಕ. ಯಾಕೆಂದ್ರೆ ಅವ್ರಿಗೆ ಗೊತ್ತೇ ಇಲ್ಲ ಅಂದ್ರೆ ಹೆಂಗ್ ಬರ್ತಾರೆ. ಕಬ್ಬನ ये कह नहीं सकते इसकी नो एंड. वर्ल्ड की हिस्ट्री जाग्रफी रिपीट होती है. ये है संगम युग, छोटा युग, छोटी है ब्राह्मणों की. बाप तुम ब्राह्मणों को देवता बना रहे हैं तो ब्रह्मा के बच्चे जरूर बनना पड़े. तुमको वर्षा मिलता है डाड़े से. ಅಂದ್ರೆ ತಾತನಿಂದ. ಮಕ್ಕಳೇ, ಇದು ಡ್ರಾಮಾ ಯಾವಾಗಾಯ್ತು, ಯಾವಾಗ ಶುರುವಾಯ್ತು, ಯಾವಾಗ ಎಂಡು? ಇದ್ರ ಎಂಡು ಇಲ್ಲ, ಆದಿನೂ ಇಲ್ಲ. ಈಗ ಬೀಜ ಮೊದ್ಲ ವೃಕ್ಷ ಮೊದ್ಲ ಅಂದ್ರೆ ಏನ್ ಹೇಳಕ್ಕಾಗತ್ತೆ? ಎರಡು, ಯಾವಾಗ್ಲೂ ಎರಡು ಇತ್ತು ಅಂತ ಅರ್ಥ ಅಂದಾಗ ಇಡೀ ವಿಶ್ವ ಅಂದ್ರೆ ಸೃಷ್ಟಿಯ ಇತಿಹಾಸ ಭೂಗೋಳ ರಿಪೀಟ್ ಆಗುತ್ತೆ. ಇದು ಸಂಗಮ ಯುಗ, ಚಿಕ್ಕ ಯುಗ. ಅದಕ್ಕೆ ಜುಟ್ಟಿಗೆ ಸಮಾನ ಬ್ರಾಹ್ಮಣರನ್ನು ತೋರಿಸಿರೋದು. ಇಷ್ಟೇ ಇರೋದಲ್ಲ ಜುಟ್ಟು. ನೀವು ತಂದೆಯೇ ಮಕ್ಕಳಾಗೋದಂದ್ರೇನೆ ಬ್ರಾಹ್ಮಣ್ಸೋ ದೇವತೆ ಆಗ್ಲಿಕ್ಕೋಸ್ಕರ ಬಾಬಾ ಬಂದ್ ಮಾಡ್ತಿದ್ದಾರೆ. ಇದು ಚೆನ್ನಾಗಿ ಅರ್ಥ ಆಗ್ಬೇಕು. ತೋ ಬ್ರಹ್ಮಕ್ಕೆ ಬಚ್ಚೆ ಜರೂರ್ ಬನ್ನ ಪಡೆ. ಬ್ರಹ್ಮನ ಮಕ್ಕಳಾಗಲೇಬೇಕು. ಬ್ರಹ್ಮನ ಮಕ್ಕಳಾಗದೆ, ಬೀಕೆ ಆಗದೆ ತಾತನಾಸ್ತಿ ಸಿಗೋಕ್ ಸಾಧ್ಯ ಇಲ್ಲ. ಜಬ್ ತಕ್ ಅಪ್ನೆ ಕೋ ಬೀಕೆ ನೈ ಸಮझे तब तक वर्षा कैसे मिले. फिर भी कोई कुछ न कुछ ज्ञान सुनते हैं तो साधारण प्रजा में आ जाएंगे. आना तो जरूर है. शिव बाबा द्वारा अर्थात शिव बाबा ब्रह्मा द्वारा ब्राह्मण देवता क्षत्रिय धर्म की स्थापना करते हैं. सिवाय गीता के दूसरा कोई धर्म शास्त्र है नहीं. गीता ही सर्वोत्तम दैवी धर्म का शास्त्र, जिससे 3 धर्म स्थापन होते हैं. ब्राह्मण भी यहाँ बनना है, ದೇವತಾ ಬಿ ಯಹಾ ಹಿ ಬನೆಂಗೆ. ಇದು ತುಂಬಾ ಚೆನ್ನಾಗಿ ಅರ್ಥ ಆಗ್ಬಿಡ್ಬೇಕು. ಬಾಬೂರ್ ಬಂದು ಗೀತಾ ಜ್ಞಾನ ಹೇಳ್ತಿದ್ದಾರೆ ಅಂದ್ರೆ 3 ಧರ್ಮ ಸ್ಥಾಪನೆ ಮಾಡ್ತಾರೆ: ಬ್ರಾಹ್ಮಣ್, ದೇವತಾ, ಕ್ಷತ್ರಿ. ಸೊ ಅಂದಾಗ ಒಂದೊಂದು ಧರ್ಮ ಅಂದ್ರೆ ಒಂದೊಂದರ ಧಾರಣೆಗಳು ತುಂಬಾ ಇಂಪಾರ್ಟೆಂಟ್. ನೀವೇನು ಆಗಬೇಕು ಅನ್ನೋದು ನೀವು ಆ ಧಾರಣೆಗಳ ಮೇಲೆ ನಿಮ್ಮ ಡಿಸಿಷನ್. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಇದು ಚೆನ್ನಾಗಿ ಅರ್ಥ ಆಗಬೇಕು. ಬೀಕೆ ಆಗದೆ ನನ್ನಿಂದ ಆಸ್ತಿ ಸಿಗಲ್ಲ. ನಿಮಗೆ ನಿಶ್ಚಯನೇ ಇಲ್ಲ ಅಂದ್ರೆ, ಈಗ ಕೆಲವರೆಲ್ಲ ಜ್ಞಾನ ಕೇಳ್ತಾರೆ ಏನೋ ಚೆನ್ನಾಗಿದೆ ಅಂತ, ಬಟ್ ಪರಮಾತ್ಮನ ಮೇಲೆ ಒಂದಿಷ್ಟು ನಿಶ್ಚಯ ಮಾಡಿದ್ದಕ್ಕೆ ತ್ರೇತಾ ಎಂಡಲ್ಲಿ ಎಲ್ಲೋ ಬಂದು ಸಾಧಾರಣ ಪ್ರಜೆ ಅಂದ್ರೆ ಕೆಲಸ ಮಾಡೋರು. ಆ ಪ್ರಯೋಜನ ಏನು? ಜಗತ್ತಲ್ಲಿ ಶಿರೋಮಣಿ ಶಾಸ್ತ್ರ ಒಂದು ಗೀತೆ ಅನ್ಬಿಟ್ರೆ ಬೇರೆ ಯಾವುದಿಲ್ಲ. ಯಾಕದಷ್ಟು ಶ್ರೇಷ್ಠ ಅಂದ್ರೆ, ಒಂದು ಭಗವಾನ್ ವಾಚ್, ಇನ್ನೊಂದು 3 ಧರ್ಮ ಒಂದರಿಂದ. ಬೇರೆ ಧರ್ಮ ಗ್ರಂಥಗಳೆಲ್ಲ ಒಂದು ಧರ್ಮ ಸ್ಥಾಪನೆ ಆಗುತ್ತೆ. ತಂದೆ ಪರಮಾತ್ಮ ಬಂದು ಹೇಳೋದ್ರಿಂದ 3 ಧರ್ಮ ಸ್ಥಾಪನೆ ಆಗುತ್ತೆ: ಬ್ರಾಹ್ಮಣ್, ದೇವತಾ ಅಂಡ್ ಕ್ಷತ್ರಿಯ. ಬ್ರಾಹ್ಮಣ್ ಸೋ ದೇವತಾ. ಸತ್ಯುಗದ ಏನೆಲ್ಲ ನಮ್ಮ ಧಾರಣೆಗಳ 5 ಕ್ವಾಲಿಫಿಕೇಶನ್ ಇದೆ, ಅದು ಬ್ರಾಹ್ಮಣ ಜೀವನದಲ್ಲಿ ಕಾಣಬೇಕು. ಸರ್ವಗುಣ ಸಂಪನ್ನ, ಸೋಲಾಕಲ ಸಂಪೂರ್ಣ ನಿರ್ವಿಕಾರಿ, ಅಹಿಂಸಾ, ಪರಮೋಧರ್ಮಿ, ಮರ್ಯಾದಾ ಪುರುಷೋತ್ತಮ. ಇದು ಬ್ರಾಹ್ಮಣನ ಧಾರಣೆ. ಸೋ ದೇವತೆ ಆಗ್ಲಿಕ್ಕೆ ಇದ್ರಲ್ಲಿ ಅಂತರಂಗಿಲ್ಲ. ಇದ್ರಲ್ಲಿ ಯಾರು ಫೇಲ್ ಆಗ್ತಾ ಹೋಗ್ತಾರೆ? ತ್ರೇತಾ ಜಾಸ್ತಿ ಫೇಲ್ ಆಗ್ತಾರೆ. ತ್ರೇತಾ ದ್ವಾಪರ ಶುರುವಾದಾಗ ಅದೇನ್ ಸ್ವರ್ಗ ಅಂತ ಹೇಳಕ್ಕಾಗತ್ತೆ? ಸರಿನಾ? ಅದಕ್ಕೆ ಬಾಬಾ ಹೇಳೋದು, ದೇವತಾ ಬಿ ಯಹಾ ಹಿ ಬನ್ನ ಹೈ, ಬ್ರಾಹ್ಮಣ್ ಬಿ ಯಹಾ ಹಿ ಬನ್ನ ಹೈ. ಕೇಳ್ರಿ ಕತೆ.
ಅಂಗಲ ಸತ್ಯುಗದಲ್ಲಿ ಹೋಗಾಗ್ತೀವಿ ಎಲ್ಲ. ದೇವತಾ ಟೋಟಲ್ ಆ ಸ್ವರೂಪ ಏನಿದೆ ನೀವು ಇಲ್ಲೇ ಆಗಬೇಕು. ಆ ಕ್ವಾಲಿಫಿಕೇಶನ್ ಬ್ರಾಹ್ಮಣನೂ ನೀವಿಲ್ಲೇ ಆಗ್ಬೇಕು, ಆಮೇಲೆ ಕತೆ ಇಲ್ಲ. ಇದು ಚೆನ್ನಾಗಿ ತಲೆಗೆ ಹೋಗ್ಬೇಕು. ದೇಹಾಭಿಮಾನ ಇಟ್ಕೊಂಡು ಅರ್ಧಂಬರ್ಧ ಹಳೆ ಸಂಸ್ಕಾರಗಳಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ರೆ ಬ್ರಾಹ್ಮಣನೂ ಅಲ್ಲ, ದೇವತೆನೂ ಅಲ್ಲ. ಇದು ಬಾಬಾ ಹೇಳೋ ಪ್ರತಿಯೊಂದು ಮಾತಿನ ಬಗ್ಗೆ ಚಿಂತನೆ ನಡಿಬೇಕು. ಏನಕ್ಕೆ ಹಿಂಗೆ ಹೇಳ್ತಿದ್ದಾರೆ ಬಾಬಾ ಅಂತ, ಸರಿನಾ? ಅಚ್ಚಾ, मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और नमस्ते नमस्ते नमस्ते, गुड मॉर्निंग. शुक्रिया बाबा. धारणೆಗೆ हर एक के निश्चित पार्ट को जान सदा निश्चिंत रहना है. बनी बनाई बन रही ड्रामा पर अडोल रहना है. ಇಷ್ಟು ದೃಢ ಸ್ಥಿತಿ, ಏಕಾಗ್ರತೆ ಬರಬೇಕು ಡ್ರಾಮಾನ ಅರ್ಥ ಮಾಡಿಕೊಂಡು. ಪ್ರತಿಯೊಂದು ಆತ್ಮನ ನಿಶ್ಚಿತ ಪಾರ್ಟನ್ನು ತಿಳ್ಕೊಳ್ತಾ ನಿಶ್ಚಿಂತರಾಗಿರ್ಕೂಡ್ದು. ಯಾಕೆ ಹಿಂಗೆ, ಏನಕ್ಕಿಂದೆ, ಅದಕ್ಕೆ ಹಂಗೆ, ಇದಕ್ಕೆ ಹಂಗೆ, ಏನಪ್ಪ ಮಾಡೋದು, ಹೆಂಗಪ್ಪ ಮಾಡೋದು ಇಲ್ಲ. ಎಲ್ಲರೂ ಅವ್ರವ್ರ ಭಾಗ್ಯ ತಂದಿದ್ದಾರೆ, ಅವ್ರವ್ರ ಪಾರ್ಟ್ ಇದೆ, ಸಾಕ್ಷಿಯಾಗಿ ನೋಡಿ. ಶುಭ ಭಾವನೆ ಇಟ್ಕೊಳ್ಳಿ ಮಕ್ಕಳೇ. ನಿಮ್ಮ ಭಾವನೆಗಳೇ ಅವ್ರಿಗೆ ಒಳ್ಳೇದು ಮಾಡುತ್ತೆ. ಮಾಡಲ್ಪಟ್ಟಂಥದ್ದು ಬನಿ ಬನಾಯಿ ಮಾಡಲ್ಪಟ್ಟಂಥದ್ದು ನಡೀತಿದೆ, ಅದಕ್ಕೆ ಚಿಂತಾ ಕಾಯ್ಕೋ ಕೀಜಿ ಅಂತ ಹೇಳ್ತಾರೆ. ಅದು ಬನಿ ಬನಾಯಿ ಅನ್ನೋದು. ಸೊ ಡ್ರಾಮಾದ ಮೇಲೆ ಅಡೋಲರಾಗಿರಿ. इस छोटे से संगम युग पर बाप से पूरा वर्षा लेना है. याद के बल से खाद निकाल स्वयं को कौड़ी से हीरे जैसा बनाना है. मीठे जाड़ के सैंपलिंग में चलने के लिए लायक बनना है. ಈ ಚಿಕ್ಕ ಸಂಗಮ ಯುಗದಲ್ಲಿ ತಂದೆಯಿಂದ ಸಂಪೂರ್ಣ ಆಸ್ತಿ ಎಲ್ಲ ಹೊರ್ಟೋಗಿದೆ. ಟೈಮು ಕೇಳಿಸ್ತಿದ್ಯಾ? 85ನೇ ವರ್ಷದ ಶಿವ ಜಯಂತಿ ನಡೀತಿದೆ, ಮುಗೀತು. ಇನ್ನು ಎಷ್ಟು ಟೈಮ್ ಇದೆ? ಇನ್ನು ಪುರುಷಾರ್ಥಕ್ಕೆ ಟೈಮ್. ಬಾಬಾ ಟೂ ಲೇಟ್ ಬೋರ್ಡ್ ಹಾಕಿದ್ರೆ ಮುಗ್ದೇ ಹೋಯ್ತು. ಸೊ ಅದಕ್ಕೇನು ಮಾಡಿ, ಯೋಗ ಬಲದಿಂದ, ನೆನಪಿನ ಬಲದಿಂದ ಒಳಗಡೆ ಇರೋ ಕಲ್ಮಶವನ್ನು ತೆಗೆದು ಕವಡೆಯಿಂದ ವಜ್ರ ಸಮಾನರಾಗಿ ಮಕ್ಕಳೇ. ಇದು ಸ್ವೀಟ್ ವೃಕ್ಷ ಸ್ಯಾಂಪ್ಲಿಂಗ್ ಬಾಬಾ ಆಗ್ತಿದ್ದಾರೆ ಅಂದ್ರೆ ಅದಕ್ಕೆ ಲಾಯಕ್ಕಾಗೋ ಪುರುಷಾರ್ಥ ಮಾಡಿ. ಬಾಬನ ಇದರಲ್ಲಿ ಪರಿವಾರದಲ್ಲಿ ಬಂದು ನಾವು ಅಂತ ಪಾತ್ರ ಆತ್ಮಗಳಾಗೋ ಪುರುಷಾರ್ಥ ಮಾಡ್ಬೇಕಲ್ವಾ? ವರದಾನ. आश्चर्यजनक दृश्य देखते हुए पहाड़ को राई बनाने वाले साक्षी दृष्टा भवा. आश्चर्यजनक दृश्य देखते हुए, ಏನೇ ಆಶ್ಚರ್ಯಜನಕ ದೃಶ್ಯ ಇದ್ರೂ, ಎಷ್ಟೇ ದೊಡ್ಡ ಬೆಟ್ಟದ ಥರ ಪರಿಸ್ಥಿತಿ ಇದ್ರೂ ಅದನ್ನು ಸಾಸಿವೆ ಆದಮೇಲೆ ಕಾಟನ್ನು, ಸಾಸಿವೆನೂ ಸ್ವಲ್ಪ ಭಾರ, ಕಾಟನ್ ಆದರೆ ಮೇಲೆ ಹೋಗ್ಬಿಡುತ್ತೆ. ಆ ಥರ ಇರೋರೇ ಸಾಕ್ಷಿ ದೃಷ್ಟಾ ಭವ. संपन्न बनने में अनेक नए नए व आश्चर्यजनक दृश्य सामने आएंगे, लेकिन वो दृश्य साक्षी दृष्टा बनाए हिलाए नहीं. साक्षी दृष्टा के स्थिति की सीट पर बैठकर देखने व निर्णय करने से बहुत मजा आता, भय नहीं लगता. जैसे कि अनेक बार देखी हुई सीन फिर से देख रहे हैं. वो राजयुक्त योगयुक्त बन वायुमंडल को डबल लाइट बनाएंगे. उन्हें पहाड़ समान, पेपर भी राई के समान अनुभव होगा. ಸಂಪನ್ನರಾಗಲಿಕ್ಕೆ ನೀವು ಇದು ಮಾರ್ಗ ಕ್ರಾಸ್ ಮಾಡ್ತಿದ್ದೀವಲ್ಲ, ಸೈಡ್ ಸೀನ್ ಇದ್ದೇ ಇರುತ್ತೆ ತಾನೆ. ಇದರಲ್ಲಿ ಆಶ್ಚರ್ಯಜನಕ ಪೇಪರ್ಸ್ ಬರುತ್ತೆ. ಎಂಥದೇ ಚಿಕ್ಕದೋ ದೊಡ್ಡದೋ ಎಲ್ಲವನ್ನ ಸಾಕ್ಷಿ ಸ್ಥಿತಿಯಲ್ಲಿ ನೋಡಿ ಅಲುಗಾಡಬೇಡಿ. ಸಾಕ್ಷಿ ದೃಷ್ಟಾ ಸ್ಥಿತಿಯಲ್ಲಿ ಆ ಸೀಟಲ್ಲಿ ಕೂತು ನಿರ್ಣಯ ಮಾಡಿದಾಗ ಆನಂದ ಆಗುತ್ತೆ. ಯಾಕೆ? ನಥಿಂಗ್ ನ್ಯೂ. ಏನಿದೆ ಎಲ್ಲದರ ಹಿಂದೆ ಕರ್ಮ ಫಿಲಾಸಫಿ ಇದೆ,
ಭಯ ಆಗಲ್ಲ, ಹೆಂಗಪ್ಪ ನಾಳೆ ಹೆಂಗೆ ನಾಡಿದ್ದು ಹೆಂಗೆ ಅಂತ. ಈ ಅನೇಕ ಬಾರಿ ಈ ಸೀನನ್ನು ನೋಡಿದ್ದೀನಿ ಅನಿಸುತ್ತೆ. ಆತ್ಮಸ್ವರೂಪದಲ್ಲಿ ಬಾಬಾ ನೆನಪಲ್ಲಿ ಕೂತಾಗ ಪ್ರತಿಯೊಂದು ಸೀನನ್ನು ರಾಜಯುಕ್ತ ಯೋಗಯುಕ್ತ ತಂದೆಯ ನೆನಪಲ್ಲಿ ಜ್ಞಾನದ ರಹಸ್ಯಗಳನ್ನು ತಿಳ್ಕೊಂಡು ನೀವು ಅದನ್ನು ನೋಡಿ, ಆಗ ವಾಯುಮಂಡಲ ಡಬಲ್ ಲೈಟ್ ಇರುತ್ತೆ. ಪರಚಿಂತನೆ ಪರದರ್ಶನ ನಡೆಯಲ್ಲ. ಓ ಏನೋ ಆಗ್ತಿದೆ, ಇವರೇನೋ ಮಾಡ್ತಿದ್ದಾರೆ, ಅವರೇನೋ ಮಾಡ್ತಿದ್ದಾರೆ, ಇದೇನೋ ನಡೀತಿದೆ, ಇವೆಲ್ಲ ವೇಸ್ಟ್ ಥಾಟ್ಸ್. ರಾಜಯುಕ್ತ ಅವ್ರು ಯೋಗಯುಕ್ತ ಜ್ಞಾನದ ರಹಸ್ಯಗಳನ್ನು ತಿಳ್ಕೊಂಡು ಯೋಗಯುಕ್ತರಾಗಿ ಬದುಕ್ರಿ ಮಕ್ಕಳೇ, ಡಬಲ್ ಲೈಟ್ ಆಗಿರ್ತೀರ ಅಂದಾಗ ನಿಮಗೆ ಬೆಟ್ಟದ ಸಮಾನ ಪೇಪರೂ ಸಣ್ಣದಾಗಿ ಕಾಣುತ್ತೆ. ರಾಯ್ ಎಲ್ಲಿ ಬೆಟ್ಟ ಎಲ್ಲಿ ಸಾಸಿವೆ. स्लोगन परिस्थिति में आकर्षित होने के बजाय उन्हें साक्षी होकर खेल के रूप में देखो. ಪರಿಸ್ಥಿತಿಗಳಲ್ಲಿ ಆಕರ್ಷಿತರಾಗೋದ್ರ ಬದಲಾಗಿ ಅದನ್ನು ಸಾಕ್ಷಿಯಾಗಿ ಆಟದ ರೂಪದಲ್ಲಿ ನೋಡ್ರಿ. ಹೆಂಗೆ ನೋಡ್ರಿ? ಆಟದ ರೂಪದಲ್ಲಿ ನೋಡಿ ಅಂತಾರೆ ಬಾಬಾ. ಇದು ತುಂಬ ಇಂಪಾರ್ಟೆಂಟ್. ಪರಿಸ್ಥಿತಿಗಳು ಸ್ವಲ್ಪ ಆಕರ್ಷಣೆ ಇಲ್ಲ ಅಂದರೂ ಸ್ವಲ್ಪ ಪ್ರಭಾವವಂತವಾಗುತ್ತಲ್ಲ, ಹಿಂಗಾಯ್ತು ಹಂಗಾಯ್ತು ಅಂತೇಳಿ, ಅದೂ ಬೇಡ ಅಂತ ಹೇಳ್ತಿದ್ದಾರೆ ಬಾಬಾ. ಆಟ ಗೇಮ್ ಅಂತ ನೋಡಿದಾಗ ಅಲ್ಲಿ ಬರೀ ಖುಷಿ ಇರುತ್ತೆ ಅಷ್ಟೇ ಅಲ್ಲ, ಏನು ಹೆಂಗೆ ಅನ್ನೋದು ಇರಲ್ಲಲ್ಲ. ಮೀಟೇ ಬಚ್ಚೆ ಏನಂದ್ರು, ನೀವು ಪುಣ್ಯಾತ್ಮರಾಗಬೇಕಾಗಿದೆ. ಅದಕ್ಕೆ ನೀವು ತಂದೆಯನ್ನು ನೆನಪು ಮಾಡಿ, ನೆನಪಿಂದನೇ ಎಲ್ಲ ಆತ್ಮದಲ್ಲಿರೋ ತುಕ್ಕು ಕಲ್ಮಶ ಸಮಾಪ್ತಿಯಾಗುತ್ತೆ, ಆತ್ಮ ಪಾವನ ಆಗುತ್ತೆ. ಓಂ ಶಾಂತಿ. ನೆನ್ನೆನೂ ಡ್ರಾಮಾ, ಪ್ರತಿಯೊಂದು ಸಮಯ ಡ್ರಾಮಾದ ಪಾರ್ಟ್. ಶಕುಂತಲಕ್ಕವರು ಶರೀರ ಬಿಟ್ಟರು. ಪತಿಯಣ್ಣವರ ಶಕುಂತಲಕ್ಕವರು ನಿನ್ನೆ ಸಂಜೆ ಶರೀರ ಬಿಟ್ಟರು. ಬಹುಶಃ ಒಂದು 15 ದಿವಸದಿಂದ ಅವರು ಕೆಳಗೆ ಬಿದ್ದರು. ಆಮೇಲೆ ಏನು ಏಟಾಗಿಲ್ಲ ಅಂದರು, ಬಟ್ ಹೆಂಗೆ ಬ್ರೈನಲ್ಲಿ ಸ್ವಲ್ಪ ಕ್ಲಾಟ್ ಆಗಿ ರಿಕವರ್ ಆಗಲೇ ಇಲ್ಲ. ಅದೇನೆ ಬ್ರೈನ್ ಹ್ಯಾಮರೇಜ್. ಸೊ ಇದು ಡ್ರಾಮಾ. ಅಂದರೆ ಆತ್ಮ ಅನನ್ಯ ಆತ್ಮ ಬಾಬುವರ ಧಾರಣೆಗಳಲ್ಲಿ ಬಹಳ ಸಮಯದಿಂದ ಸೀನಿಯರ್, ಬಹಳ ಜಿಗ್ರಿ ಪ್ರೀತಿ. ಬಾಬಾ ಅಂಡ್ ಪರಿವಾರ ಅವ್ರ ಧಾರಣೆಗಳಲ್ಲಿ ಎಂದೂ ಅಳ್ಳಾಡಲಿಲ್ಲ ಜೀವನದಲ್ಲಿ. ಯಾವ ಹಿಂದಿಂದ ಬಂದರೂ ಆಗಿಂದ ವಾರಿಸ್ ಕ್ವಾಲಿಟಿ ಮಕ್ಕಳು. ನಿಶ್ಚಯ ಸ್ಥಿತಿಯಲ್ಲಿ ಧಾರಣೆಗಳಲ್ಲಿ ಗೊತ್ತಾಗುತ್ತಲ್ವ. ಸೊ ಅದರಿಂದ ವಿಶೇಷವಾಗಿ ಈಗ ನಾವೆಲ್ಲ ಅವ್ರ ಪ್ರತಿ ಯೋಗನೂ ಮಾಡೋಣ. 13 ದಿನ ಭೋಗ ಏನಿದೆ ಅವ್ರಿಗೆ, ನಿತ್ಯ ಭೋಗ ಏನಿದೆ ಇಡಲಾಗುತ್ತೆ. ಓಂ ಶಾಂತಿ. ಎಲ್ಲರೂ ವಿಶೇಷವಾಗಿ ಅವ್ರಿಗೋಸ್ಕರ ನಾವೆಲ್ಲ ವಿಶೇಷ ಪ್ರೀತಿ, ವಿಶೇಷ ಇದು ಶ್ರದ್ಧಾಂಜಲಿ ತಾನೆ. ಶ್ರದ್ಧಾ ಸುಮನಗಳನ್ನು ನೆನ್ನೆನೇ ಸಂಜೆ ಎಲ್ಲ ಕ್ರಮೇಶನ್ ಪೂರ ಮಾಡಿಬಿಟ್ರು. ಸೊ ಅದರಿಂದ ಈಗೆಲ್ಲ ಹಾಸ್ಪಿಟಲ್ಸಲ್ಲಿ ಯಾವುದೂ ಸರಿ ಇಲ್ಲ ನೋಡಿ. ಇಟ್ ಈಸ್ ಆಲ್ ಹೆಚ್ಚು ಕಡಿಮೆ ಮಾಡ್ತಾರೆ. ಓಂ ಶಾಂತಿ. ಏನೇ ಅವು ಎಲ್ಲ ಡ್ರಾಮಾನೇ. ಓಂ ಶಾಂತಿ. ಯಾರೆಲ್ಲ ಆನ್ಲೈನಲ್ಲಿ ಇದ್ದೀರಾ ಎಲ್ಲರೂ ಎಲ್ಲ ನೆನ್ನೆನೇ ನಿಮ್ಮೆಲ್ಲರಿಗೆ ಮೆಸೇಜ್ ಸಿಕ್ಕಿದೆ ಶಕುಂತಲಕ್ಕೆ ಅವ್ರ ಶರೀರ ಬಿಟ್ಟಿರೋದು. ದಯವಿಟ್ಟು ಎಲ್ಲರೂ ಅವ್ರ ಪ್ರತಿ ವಿಶೇಷ ಯೋಗ ಮಾಡೋಣ. ನಮಸ್ಕಾರ.